ಶ್ರೀ ಗುರುಭ್ಯೋ ನಮಃ. ಬೆಳಿಗ್ಗೆ ಏನ್ ಹೇಳಿದ್ರು? ನಿಷ್ಕಾಮ ಕರ್ಮವನ್ನ ಮಾಡುವುದರಿಂದಾಗಿ ಬ್ರಹ್ಮ ಸನಾತನಂ ಯಾತಿ ಅಂತ ಹೇಳಿದ್ರು. ವಾಕ್ಯ ಸಿಕ್ಕಿದೆಯಾ? ಎಲ್ಲಿಂದದ? ವ್ಯಾಸ ಸ್ಮೃತಿಯಲ್ಲಿ ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿತಿ ಚೋಚ್ಯತೆ. ನಿಷ್ಕಾಮ ಕರ್ಮವನ್ನ ಮಾಡುವುದರಿಂದ ಬ್ರಹ್ಮ ಅಭ್ಯೇತಿ ಸನಾತನಂ, ಸನಾತನ ಬ್ರಹ್ಮನನ್ನ ಹೊಂದುತ್ತಾರೆ ಅಂತ ಇತ್ತಲ್ಲಿ. ಅದು ಪ್ರಶ್ನೆ ಏನು ಅಂತಂದ್ರೆ, ಭಗವದ್ವಿಷೇಕವಾದ ಕರ್ಮವನ್ನ ಮಾಡಿದರೆ ಮೋಕ್ಷ ಆಗ್ತದ ಅಂತ ನೀವು ಹೇಳಿಗತ್ತೀರಿ ಅಲ್ವಾ? ನೀವು ಮೋಕ್ಷ ಆಗ್ತದ ಅಂತ ಹೇಳಿಗತ್ತೀರಿ. ಆದ್ರ ಮೋಕ್ಷದ ಹೆಸರು ಏನು ಅಂದ್ರೆ ನೈಷ್ಕರ್ಮ್ಯ ಸಿದ್ಧಿ ಅಂತದ್ರಿ. ಏನದ ಮೋಕ್ಷದ ಹೆಸರು? ನೈಷ್ಕರ್ಮ್ಯ ಸಿದ್ಧಿ. ಅಂದ್ರ ಕರ್ಮದಿಂದ ಸಿದ್ಧವಾಗುವುದಲ್ಲ ಅಂತ ವೇದವೇ ಇದು ಶಾಸ್ತ್ರವೇ ಹೇಳಿಗತ್ತದ. ಇದಿಷ್ಟು ನೈಷ್ಕರ್ಮ ಸಿದ್ಧಿಂ ಪರಮಾಂ ನ ವಿದ್ಯತೆ ಕರ್ಮ ಕರಣೀಯಂ ಯಸ್ಯಾಸೌ ನಿಷ್ಕರ್ಮ ಪುರುಷಃ ತತ್ಸಂಬಂಧಿನಿ ಸಿದ್ಧಿರಿಹಿ. ಪುರುಷನು ಯಾವ ಕರ್ಮವನ್ನು ಮಾಡದೇ ಇದ್ರೂ ಸಿದ್ಧವಾಗುವಂತಹದ್ದು ಮೋಕ್ಷ ಅಂತ ನೈಷ್ಕರ್ಮ ಸಿದ್ಧಿ ಅನ್ನೋ ಹೆಸರಿನಿಂದ ಕೇಳ್ತಿದ್ದೀವಿ. ಅಂದಮೇಲೆ ನೀವರ ಕರ್ಮ ಮಾಡ್ರಿ ಅಂತ ಅಲ್ಲಿಗತ್ತೀರಿ. ನಿಷ್ಕಾಮವಾಗಿ ಕರ್ಮ ಮಾಡಿದ್ರೆ ಮೋಕ್ಷ ಸಿಗುತ್ತದ ಅಂತ. ಶಾಸ್ತ್ರನೇ ಇನ್ನೊಂದು ಕಡೆಗೆ ಯಾವ ವ್ಯಕ್ತಿ ಏನೂ ಕರ್ಮ ಮಾಡಂಗಿಲ್ಲೋ ಅವನಿಗೆ ಮೋಕ್ಷ ಸಿಗುತ್ತದ ಅಂತದ. ಅಂದಮೇಲೆ ಕರ್ಮ ಮಾಡದೇ ಇದ್ರೆ ಮೋಕ್ಷ ಸಿಗುತ್ತದೋ ಮಾಡಿದ್ರೆ ಮೋಕ್ಷ ಸಿಗುತ್ತದೋ ತಿಳಿಸ್ರಿ ಅಂತ ಪ್ರಶ್ನೆ ಶುರುವಾಯ್ತು. ಇದಿಷ್ಟು ಶ್ರೀನಿವಾಸ ತೀರ್ಥರು ಈ ಮುಂದಿನದಕ್ಕ ಯಾವುದಕ್ಕ ಸಹಯಜ್ಞ ಪ್ರಜಾ ಸೃಷ್ಟವ ಅನ್ನೋದಕ್ಕೆ ಅವತಾರಿಕ ಕೊಟ್ಟಾರ ನಮಗೆ. ಶ್ರೀನಿವಾಸ ತೀರ್ಥರ ಪ್ರಕಾರ ಏನ್ ಹೇಳಿದಂಗಾಯ್ತು? ಈಗ ನಿಷ್ಕಾಮ ಕರ್ಮವನ್ನ ಮಾಡುವುದರಿಂದಾಗಿ ಮೋಕ್ಷ ಸಿಗುತ್ತದ ಅಂತ ನೀವ್ ಅಂತಿದ್ದೀರಿ. ಮೋಕ್ಷದ ಹೆಸರೇನದ ಅಂತಂದ್ರ ನೈಷ್ಕರ್ಮ್ಯ ಸಿದ್ಧಿ ಅಂತದ. ಏನೂ ಕರ್ಮ ಮಾಡದೇ ಇದ್ದವನಿಗೆ ಸಿಗೋದು ಯಾವುದು? ಅದು ಮೋಕ್ಷ ಅಂತದ್ರಿ. ಎಲ್ಲದ ಅದು? ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಬರ್ತದದು. 3ನೇ ಅಧ್ಯಾಯದ 3ನೇ ಶ್ಲೋಕನೇ ನೈಷ್ಕರ್ಮ ಸಿದ್ಧಿಂ ಪರಮಾಂ ಅಂತದ. ಅಂದಮೇಲೆ ಕರ್ಮ ಮಾಡಬೇಕೋ ಬ್ಯಾಡೋ ಅಂತಂದ್ರ ಇದನ್ನ ಆಚಾರ್ಯರ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ಎಲ್ಲಾ ಮಾತುಗಳನ್ನು ಹೇಳ್ಕೋತ ಹೋಗ್ತಾರೆ. ಕರ್ಮ ಮಾಡಲೇಬೇಕು ಅಂದ್ರೆ ಪೂರ್ವ ಪಕ್ಷ ಹೆಂಗ್ ರೈಸ್ ಆಯ್ತು ಅಂತಂದ್ರೆ, ಪ್ರಶ್ನೆ ಹೆಂಗ್ ಉಟ್ಕೊಂಡಿರ್ತೀವಿ ಅಂದ್ರೆ, ಕರ್ಮಗಳನ್ನು ಪ್ರತಿಪಾದನೆ ಮಾಡುವಂತಹ ವೇದವಾಕ್ಯಗಳು ಕರ್ಮಕಾಂಡ ಕರ್ಮವಿದ್ಯಾ ಅಂತ ಕರೆಸಿಕೊಳ್ತಾವ. ಅದು ಪರವಿದ್ಯಾ ಅಂತ ಕರೆಸಿಕೊಳ್ಳುತ್ತದ ಯಾವಾಗ ಭಗವಂತನ ಪ್ರೀತಿಗಾಗಿ ಕರ್ಮವನ್ನ ಮಾಡ್ತೀವೋ ಆವಾಗ ಅಂತ ಹೇಳಿದರು. ಅದಕ್ಕೆ ಪ್ರಮಾಣ ಒದಗಿಸ್ಲಿಕ್ಕೆ ಹೋಗಿ ಏನಾಯಿತು? ಭಗವಂತನ ಪ್ರೀತಿ ಉದ್ದೇಶದಿಂದ ಕರ್ಮವನ್ನ ಮಾಡಿದರೆ ಆ ಕರ್ಮವು ಮೋಕ್ಷವನ್ನು ದೊರಕಿಸಿಕೊಡುತ್ತದೆ ಅಂತ ಹೇಳಬೇಕಾಯ್ತು. ಅರ್ಥ ಆಯ್ತಿಲ್ಲ ಅಂತ ಹೇಳಿದ್ದು? ಅಂದ್ರೆ ಪರವಿದ್ಯಾ ಅಂತನ್ನುವಂತಹ ವಿಚಾರವನ್ನ ಎತ್ತಿಕೊಂಡು ಯಾವುದು ಪರವಿದ್ಯಾ, ಯಾವುದು ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಹೊರಟಿದೆಯೋ ಅದು ಪರವಿದ್ಯಾ ಅಂದ್ರು. ಅಲ್ರಿ ಹಂಗ ಮತ್ತು ವೇದಗಳು ಕರ್ಮವನ್ನು ತಿಳಿಸಿಕೊಡ್ಲಿಕ್ಕೆ ಹೊರಟಾವಲ್ಲ, ಅದೇನು ಪರವಿದ್ಯಾ ಅಲ್ಲೇನೋ ಅಂದ್ರೆ ಕರ್ಮ ತಿಳಿಸಿಕೊಟ್ರು ಕೊಡ್ಲಿ ಬೇಡ ಅಂದಿಲ್ಲ. ಅವು ಭಗವಂತನನ್ನ ತಿಳಿಸ್ತಿದ್ರೆ ಮಾತ್ರ, ಅಂದ್ರೆ ಕರ್ಮವನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಿದ್ರೆ ಅದನ್ನ ತಿಳಿಸಿಕೊಡುವ ವಾಕ್ಯಗಳು ಪರವಿದ್ಯೆ ಎಂದು ಕರೆಸಿಕೊಳ್ತವ. ಅದಕ್ಕೆ ಪ್ರಮಾಣ ಏನು ಅಂದ್ರೆ ನಿಷ್ಕಾಮಂ ಜ್ಞಾನಪೂರ್ವಂತೂ, ನಿಷ್ಕಾಮವಾಗಿ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮಗಳು ಪರವಿದ್ಯಾ ಅಂತ ಕರೆಸ್ಕೊಳ್ತಾವ. ಅದನ್ನ ಯಾರು ಮಾಡ್ತಾರೋ ಅವ್ರು ಮೋಕ್ಷ ಹೊಂತಾರ ಅಂತ ಬಂದ್ಬಿಡ್ತು. ಮೋಕ್ಷ ಹೊಂತಾರ ಅನ್ಕೊಳಲ್ರಿ. ಮತ್ತು ಮೋಕ್ಷಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಹೆಸರದ. ಮೋಕ್ಷ ಯಾವುದೇ ಕರ್ಮದಿಂದ ಸಿಗುವಂತಹದ್ದಲ್ಲ ಅಂತದ. ನೀವರ ಕರ್ಮ ಮಾಡುವಂತೀರಿ, ಮತ್ ನಾವು ಕರ್ಮ ಮಾಡೋಣೋ ಬಿಡೋಣೋ ಅಂತ ಪ್ರಶ್ನೆ ಬಂದಾಗ ಉತ್ತರ ಶುರುವಾಯಿತು. ಸಹಯಜ್ಞ ಪ್ರಜಾ ಸೃಷ್ಟವ ಇತ್ಯುಕ್ತವ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. ಬಹಳ ಚಂದ ಆಚಾರ್ಯರ ಬರವಣಿಗೆ, ಬಹಳ ಅದ್ಭುತ ಅದ. ಏನ್ ಹೇಳಿ ಹೊರಟಾರ? ಗೀತೆಯ 3ನೇ ಅಧ್ಯಾಯದ ವಿಷಯವನ್ನು ತೆಗೆದುಕೊಳ್ತಾರೆ. ಗೀತೆಯ 3ನೇ ಅಧ್ಯಾಯ ಅದು ಕರ್ಮಯೋಗ ಅಂತ ಹೆಸರು. ಅದಕ್ಕೆ 3ನೇ ಅಧ್ಯಾಯದ ಹೆಸರೇ ಕರ್ಮಯೋಗ ಅಂತ. ಅಲ್ಲೇನಾಗಿದೆ? ಅರ್ಥವಾದ ಅಂತ ಒಂದು ಬರ್ತದ್ರಿ. ಏನ್ ಬರ್ತದ? ಅರ್ಥವಾದ ಅಂದ್ರೆ ಏನು? ಕರ್ಮ ಮಾಡುವುದರಲ್ಲಿ ನಮಗೆ ಅಭಿರುಚಿಯನ್ನ ಹುಟ್ಟಿಸಲು ಬೇಕಾದ ನಾನಾ ತರಹದ ಪ್ರಯೋಗಗಳು. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ ಎನ್ನುವಂತಹ 4 ಇರ್ತಾವ ಅರ್ಥವಾದದಲ್ಲಿ. ಆ ಅರ್ಥವಾದವನ್ನ ಇಟ್ಟುಕೊಂಡು ಏನ್ ತಿಳಿಯಕತ್ತದಲ್ಲ, ಅರ್ಥವಾದವನ್ನ ಇಟ್ಟುಕೊಂಡು ಕರ್ಮ ಮಾಡಬೇಕು ಅಂತ. ಹೆಂಗಾತು ಅಂದ್ರ ಸಹ ಯಜ್ಞಾ ಪ್ರಜಾ ಸೃಷ್ಟ. ಒಂದ್ ಕಥೆ ಹೇಳ್ತಾನೆ ಕೃಷ್ಣ. ಬ್ರಹ್ಮದೇವರು ಅಥವಾ ಪರಮಾತ್ಮ ಯಾರನ್ನೋ ತಗೋಬಹುದು, ಪ್ರಜೆಗಳನ್ನು ಸೃಷ್ಟಿ ಮಾಡಿದರಂತ. ಪ್ರಜೆಗಳನ್ನು ಸೃಷ್ಟಿ ಮಾಡಿ ಎಲ್ಲಾ ಪ್ರಜೆಗಳನ್ನ ಕರೆದು
ಏನ್ ಹೇಳಿದ? ನೀವು ಕರ್ಮವನ್ನ ಮಾಡಬೇಕು ಅಂತ ಹೇಳಿದ. ಅದು ಹೆಂಗದ ವಾಕ್ಯ ನೋಡ್ರಿ. ಸಹ ಯಜ್ಞ ಪ್ರಜಾ ಸೃಷ್ಟವ ಅಂದ್ರೆ ಪ್ರಜೆಗಳ ಸೃಷ್ಟಿಯಾಗೋ ಕಾಲಕ್ಕನ ಕರ್ಮಗಳ ಜೊತೆಗೆ ಸೃಷ್ಟಿಯಾಗ್ಯಾವ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಕರ್ಮಗಳೇನಾಗ್ಯಾವ? ಪ್ರಜೆಗಳು ಹುಟ್ಟಿ ಆದ್ಮೇಲೆ 4 ದಿವಸದ ಮೇಲೆ ಅಲ್ಲ, ಅಂದ್ರೆ ಪೋಸ್ಟ್ ಇದ್ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಹೊರತಾಗಿ ವ್ಯಕ್ತಿಯಿಂದ ಆದ್ಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡೋದಲ್ಲ. ಹೆಂಗಿರ್ತದ? ಪೋಸ್ಟ್ ಅದ, ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಇರ್ತದೋ ಹೆಂಗ್ ಮಾಡ್ಬೇಕು? ಅದಕ್ಕೆ ಹೇಳಿದ್ರು ನಾವೆಲ್ಲರೂ ಕೂಡ ಹೆಂಗಿದ್ದೀವಿ ಅಂದ್ರೆ ಸಹ ಯಜ್ಞ ಪ್ರಜಾ ಹುಟ್ಟುತ್ತಾನೆ ಕರ್ಮ ಮಾಡ್ಲಿಕ್ಕೆ ಅಧಿಕಾರಿಗಳಾಗಿ ಹುಟ್ಟಿಬಿಟ್ಟೀವಿ. ಬಹಳ ಆಶ್ಚರ್ಯ. ಅಂದ್ರೆ ಕೃಷ್ಣನ ಮಾತು ಎಷ್ಟು ಚಂದದ ಅಂದ್ರೆ ನೋಡ್ರಿ, ನಿಮ್ಗ ಅಧಿಕಾರ ಸಿಕ್ಕದು ಹೆಂಗ? ನಮ್ ತಿಲಕ್ ಅವರು ಜನ್ಮ ಸಿದ್ಧ ಹಕ್ಕು ಸ್ವರಾಜ್ಯ ಅಂತ ಹೇಳಿದ್ರು. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು. ಯಾವನವ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕದ ಅಂತ ಕೇಳಿದ್ರು, ಹುಡುಗಿದ್ರು. ಹಾಗೆ ಕೃಷ್ಣ ಅಂತಾನ, ನೀವೆಲ್ಲ ಹುಟ್ಟೋ ಕಾಲಕ್ಕನ ಕರ್ಮ ಮಾಡಬೇಕು ಅಂತ ಹುಟ್ಟುಕೊಂಡು ಬಂದ್ಬಿಟ್ಟಿರಿ. ನೀವು ಇಲ್ಲಿ ಮಾಡ್ಬೇಕು ಬ್ಯಾಡ ಅಂತ ಕೇಳೋ ಪ್ರಶ್ನೆ ಇಲ್ಲ ಅಲ್ವಾ? ಅಂದ್ರೆ ಏನ್ ಅರ್ಥ? ಎಷ್ಟು ವಿಚಿತ್ರ ನೋಡ್ರಿ. ಎಷ್ಟೆಲ್ಲಾ ಜನ ಹುಟ್ಟ್ಯಾರ ದೇವರಿಂದ, ಎಲ್ಲಾರ್ಗೂ ಈ ಅಧಿಕಾರ ಇಲ್ಲ. ಕರ್ಮ ಮಾಡೋ ಅಧಿಕಾರ ಉಳಿದವ್ರು ಎಲ್ಲಾರ್ಗೂ ಇಲ್ಲ. ಬೇಕಾದಷ್ಟು ಪ್ರಾಣಿಗಳು ಹುಟ್ಟ್ಯಾವ. ಪ್ರಾಣಿಗಳು ಅಂದ್ರೆ ನೀರ್ನಾಗಿರೋ ಹುಟ್ಟ್ಯಾವ, ನೆಲದಾಗಿರೋ ಹುಟ್ಟ್ಯಾವ, ಆಕಾಶದಾಗಿರೋ ಹುಟ್ಟ್ಯಾವ. ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಯಾರಿಗೂ ಕರ್ಮ ಮಾಡೋ ಅಧಿಕಾರ ಇಲ್ಲ. ಅಂದ್ರೆ ನಮಗ ಹುಟ್ಟು ಬರುವಾಗಲೇನೆ ಕರ್ಮ ಮಾಡೋ ಅಧಿಕಾರ ಅದ ಅಂತಂದ್ರೆ ಎಂಥದಿರ್ಬೇಡ ನಮ್ ಚಾನ್ಸ್. ಅದಕ್ಕೆ ಯಾವ ಕರ್ಮ ಹೇಳಿದ್ದು ಯಜ್ಞ ಆಗವಣ್ಣ. ಈ ಯಾವ್ದ ಕರ್ಮ ಅಂತ ತಿಳ್ಕೊಂಡ್ರೆ ಮತ್ತೆ ಅದಕ್ಕೆ ಯಾಕೆ ಪುಸ್ತಕ ಬರೀಬೇಕು? ಮತ್ತೆ ಕರ್ಮ ಅಂದ್ರೆ ಯಜ್ಞ ಆಗ ಅಲ್ಲ. ಇಲ್ಲಿ ಎಲ್ಲಿ ಬಂದದ? ಏನ್ ಹೇಳಿದೆ? ಪರವಿದ್ಯಾ ಅಪರವಿದ್ಯಾ ವಿಚಾರ ಬಂದದ. ಮತ್ತೆ ಅದೇ ಯಾಕೆ? ಅದೇನು ಸಂಬಂಧ ಅದಲ್ಲ. ಅದರಿಂದ ಕರ್ಮ ಮಾಡುವ ಅಧಿಕಾರ ಬಂದದ್ದು ನಮಗೆ. ಎದರಿಂದ ಬಂದದ? ಹುಟ್ಟತಾನೆ ಬಂದ್ಬಿಟ್ಟದು. ಇನ್ಯಾವ ಪ್ರಾಣಿಗಳು ಪಾಪ ಇಲ್ಲ, ಚಾನ್ಸ್ ಇಲ್ಲ. ಒಂದು ವೇಳೆ ಇಂಥ ಅಧಿಕಾರ ಬಂದಿರುವ ದೇಹವನ್ನು ಕಳೆದುಕೊಂಡ ಅಂದ್ರೆ ಯಾಕೆ ಕೊಡ್ತಾನೆ ದೇವ? ಅದನ್ನು ಕೊಡುದಿಲ್ಲ. ಕೊಟ್ಟಿದ್ನಪ್ಪ ಒಮ್ಮೆ ನೋಡ್ದೆ, ಉಪಯೋಗಿಸ್ಕೊಳ್ಳಿಲ್ಲ, ಮತ್ತೆ ಯಾಕೆ ಕೊಡ್ತಾರೆ? ಹಗಲೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ನಮಗೆ ಅಂತ ಕೆಲಸ ಮಾಡ್ಬಿಡ್ತಾನೆ ಅಷ್ಟೆ. ಆದ್ದರಿಂದ ಕರ್ಮವನ್ನ ಮಾಡಲಿಕ್ಕೆ ಅಧಿಕಾರ ಇಟ್ಟುಕೊಂಡು ಇರುವಂತಹ ದೇಹದಿಂದ ನಾವು ಹುಟ್ಟಿದ ಮೇಲೆ ಕರ್ಮವನ್ನ ತಪ್ಪದೇ ಮಾಡಬೇಕು. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ. ದುರ್ಕೆಡವರ ಯಜ್ಞ ಶಬ್ದದ ಕರ್ಮ ಅಂದ್ರೆ ಇಲ್ಲಿ ಯಜ್ಞಾದಿ ಕರ್ಮಗಳು ಅಂತ ಅರ್ಥ. ಇದಕ್ಕಂತೂ ರಾಯರು ಎಷ್ಟು ಚಂದ ಬರ್ದಾರ ಅಂದ್ರೆ ಇಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ವರ್ಣಾಶ್ರಮ ಧರ್ಮಗಳನ್ನು ಬರೆದು ಬಿಟ್ಟಾರ. ಸ್ಪಷ್ಟವಾಗಿ ವರ್ಣಾಶ್ರಮ ಧರ್ಮಗಳು ಅಂತ ಬರ್ದಾರ. ನಮಗ ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡ್ಲಿಕ್ಕೆ ಹೋಗಿ ಯಾರಿಗೂ ಇಲ್ಲ ಅಂತ ಬರ್ದಾರ ಸ್ಪಷ್ಟ ಗೀತಾ ವಿವೃತಿ ಒಳಗ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಹ ಅದನ್ನು ಪ್ರಾರಂಭ ಮಾಡಿ ಅಂದ್ರ ಪ್ರಜೆಗಳು ಹುಟ್ತಾ ಕರ್ಮಾನುಷ್ಠಾನಕ್ಕೆ ಅಧಿಕಾರ ಹೊಂದ್ಯಾರ ಶುರು ಮಾಡಿ ಮುಂದೊಂದಿಷ್ಟು ಮಾತು ಹೇಳಿದ್ಮೇಲೆ ಏವಂ ಪ್ರವರ್ತಿತಂ ಚಕ್ರಂ, ಇದೊಂದು ಚಕ್ರದ ತಮ್ಮ ಇದೆ, ಹಿಂಗ್ ನಡೆದದ, ಹಿಂಗ್ ನಡ್ಕೋತಂಟ. ನಾನುವರ್ತಯತೀಹ ಯಹ, ನೀನು ಕರ್ಮ ಮಾಡುವ ಮೂಲಕವಾಗಿ ಆ ಚಕ್ರವನ್ನ ಮುಂದುವರಿಸದೆ ಹೋದರೆ ಅಘಾಯುಹು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಅವ ಅಘಾಯುಹು, ಅವ ಪಾಪಿ. ಅವನ ಆಯು ಅಘನಿಮಿತ್ತ, ಸುಮ್ಮನೆ ಪಾಪ ಮಾಡ್ಲಿಕ್ಕೆ ಹುಟ್ಟ್ಯಾನ ಅಷ್ಟೇ. ಅವ ಹೆಂಗ್ ಬರ್ಕೋಬೇಕು? ಅಘಾಯು ಅಂದ್ರ ಅಘವನ್ನ ಮಾಡ್ಲಿಕ್ಕೆ ಅವನ ಆಯಸ್ಸು, ಪಾಪಕರಣಕ್ಕಾಗಿ ಅವನ ಜನ್ಮ ಆಗಿದೆ, ಮುಗಿದು ಹೋದ ಕೆಲಸ. ಮತ್ತೆ ಅಲ್ರಿ, ಯಾವ ಕರ್ಮಗಳು ವಿಹಿತ ಆಗ್ಯಾವ ಅವನು ಮಾಡ್ಲಾರ್ದು ಬದುಕಿದ್ರೆ ಮತ್ತೆ ಪಾಪ ಮಾಡ್ಲಾರ್ದು ಸೈನ್ಯದೊಳಗಿದ್ದಾನೆ, ಮಿಲಿಟರಿ ಒಳಗಿದ್ದಾನೆ, ಅವ್ನಿಗೆ ಏನ್ ಕೊಟ್ರ ಅದನ್ನ ಮಾಡ್ಲಾರ್ದ ಏನ್ರ ಪಾಪಿಷ್ಟ ಮತ್ತೆ ಅವ್ನಿಗೆ ಹೇಳಿ ಗುಂಡು ಹಾರಿಸ್ಬೇಕು, ವಿಚಾರ ಮಾಡ್ಕೊಂಡು ಕುಡ್ದು ಬರುದಿಲ್ಲ ಎಲ್ಲ. ಅದಕ್ಕೆ ಅಘಾಯು ಇಂದ್ರಿಯಾರಾಮ. ಇಂದ್ರಿಯಾರಾಮ ಅಂದ್ರಮ ಏನ್ ಮಾಡ್ಲಿಕ್ಕೆ ತಾನ ಮಾಡಬೇಕಾದ ಕರ್ಮಗಳನ್ನ ಮಾಡದ ಇಂದ್ರಿಯಗಳನ್ನು ಸುಖಾಗಿಕೊಳ್ಳಿಕ್ಕೆ ತಾಂಟ. ಹೌದು, ಮತ್ತ ಮಾಡಿದ್ರೆ ಕಷ್ಟ ಆಗ್ತದೆ, ಮಾಡಿದ್ರೆ ಆರಾಮ ಇರ್ತೀವಿ. ಅದಕ್ಕೆ ಇಂದ್ರಿಯಾರಾಮ. ಇಂದ್ರಿಯ ಲೋಲುಪನಾಗಿದ್ದಾನೆ. ಮೋಘಂ ಪಾರ್ಥ ಸಜೀವತಿ, ವ್ಯರ್ಥವಾಗಿ ಬದುಕಲಿಕ್ಕೆ. ಯಾರ ಕರ್ಮ ಮಾಡಂಗಿಲ್ಲ ಅವ ಏನವ? ವ್ಯರ್ಥ ಬದುಕುವುದು. ಮೋಘಂ ಪಾರ್ಥ ಸಜೀವತಿ. ಅರ್ಥ ಆಯ್ತೇನ್ರಿ? ಅಂದ್ರ ಕರ್ಮ ಮಾಡ್ಲೇಬೇಕು. ಅಲ್ಲಿ ಮತ್ತ ಬೇಡ ಅಂದ ಅದೆಲ್ಲ ಹೇಳ್ತೀವಿ, ಅದಕ್ಕೆ ವಿವರಣೆ ಕೊಡ್ತೀವಿ, ಯಾಕೆ ಹಂಗ ಅಂತೆಲ್ಲ ವಿವರಣೆ ಕೊಡ್ತೀವಿ ನಾವು. ಅದರ ಅರ್ಥ ಏನು, ನೈಷ್ಕರ್ಮ್ಯ ಸಿದ್ಧಿ ಅನ್ನೋದಕ್ಕೆ ಅರ್ಥ ಏನು ಅಂತೆಲ್ಲ ವಿವರಣೆ ಕೊಡ್ತೀವಿ. ಆಯ್ತಾ? ಸರಿ, ನೋಡ್ರಿ, ಇದಿಷ್ಟು ಶ್ರೀನಿವಾಸ ತೀರ್ಥರು ಹೇಳಿದ್ರು ನಮಗೀಗ. ಏನು ಸಹ ಯಜ್ಞ ಪ್ರಜಾ ಸೃಷ್ಟ್ವ. ಅದಕ್ಕೆ ಹಂಗಾರ ಮತ್ತ ಇದಕ್ಕೆ ವಾಕ್ಯಕ್ಕೆ ಏನ್ ಅರ್ಥ ಮಾಡಬೇಕು ಅಂತ ಕೇಳಿದ್ರೆ ಒಂದು ಚಂದ ಉತ್ತರ ಕೊಡ್ತಾರ. ಏನದ? ನೈಷ್ಕರ್ಮ್ಯ ಸಿದ್ಧಿ ಅಂದ್ರೆ ಕರ್ಮ ಮಾಡದೆ ಮೋಕ್ಷ ಸಿಗುತ್ತದ ಅಂತ ಅರ್ಥ ಅಲ್ರೋ. ಅದಕ್ಕ ಸಕಾಮ ಕರ್ಮ ಮಾಡದೆ ಇದ್ರೆ ಮೋಕ್ಷ ಸಿಗುತ್ತದ ಅಂತ ಅರ್ಥ.
ಅಲ್ಲಿ ನೈಷ್ಕರ್ಮ್ಯ ಎಂಬ ಶಬ್ದಕ್ಕ ಯಾವ ವ್ಯಕ್ತಿ ಕರ್ಮ ಮಾಡಂಗಿಲ್ಲ ಅವ್ ಮೋಕ್ಷ ಸಿಗ್ತದ ಅಂತ ಅರ್ಥ ಅಲ್ಲದಕ್ಕ ಸಕಾಮ ಕರ್ಮವನ್ನ ಯಾರು ಮಾಡೋದಿಲ್ಲ ಅವ್ ಮೋಕ್ಷ ಸಿಗ್ತದ. ಬರ್ಕೊಳ್ರಿ, ನೈಷ್ಕರ್ಮ್ಯ ಸಿದ್ಧಿ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಬರ್ಕೋಬೇಕು ಅಂದ್ರೆ ಕಾಮ್ಯ ಕರ್ಮರಹಿತನಾದ ಪುರುಷನು ಸಿದ್ಧಿಯನ್ನು ಪಡಿತಾನಾದ್ದರಿಂದಾಗಿ ಮೋಕ್ಷಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಕರೀತಾರ. ಕಾಮ್ಯ ಕರ್ಮವನ್ನು ಮಾಡದೇ ಇರುವ ಪುರುಷನು ಮೋಕ್ಷವನ್ನು ಹೊಂದುತ್ತಾನಾದ್ದರಿಂದ ಅದಕ್ಕೇನ್ ಕರೀತಾರ? ನೈಷ್ಕರ್ಮ್ಯ ಸಿದ್ಧಿ ಅಂತ ಕರೀತಾರ. ಸಕಾಮ ಕರ್ಮದಿಂದ ಸಿಗುವುದಿಲ್ಲ, ಇಷ್ಟೇ ಅರ್ಥವೇ ಹೊರತಾಗಿ ಒಟ್ಟಾರೆ ಕರ್ಮ ಮಾಡಿದ್ರೆ ಸಿಗಂಗಿಲ್ಲ ಅಂತ ಅರ್ಥ ಅಲ್ಲದಕ್ಕೆ. ಸರಿನಾ? ಮುಂದೆ ನೋಡ್ರಿ, ಮತ್ತ ಯಾಂತಿ ಮಧ್ಯಾಜಿನೋಪಿ ಮಾಂ ಮುಂದೆ ನೋಡ್ರಿ ಏನಂತ, ಯಾರು ಭಗವದ್ವಿಷಯಕ ಕರ್ಮವನ್ನ ಮಾಡ್ತಾರೋ ಅವ್ರು ಭಗವಂತನ ಲೋಕವನ್ನು ಹೊಂದುತ್ತಾರ ಅಂತ ಅಂದದ್ದಕ್ಕೆ ಉತ್ತರ ಪ್ರಮಾಣ ಇಲ್ಲಿ ಯಾಂತಿ ಮಧ್ಯಾಜಿನಃ ಅಪಿ ಮಾಂ. ಮಧ್ಯಾಜಿನಃ ನನ್ನನ್ನು ಕುರಿತು ಯಾಗವನ್ನ ಮಾಡೋರು ಮಾಂ ನನ್ನನ್ನು ಹೊಂದ್ತಾರ, ಮಾಂ ಯಾಂತಿ. ಸರಿನಾ? ಮುಂದೆ ಏನು ಅಂತಂದ್ರೆ ಸರಿ ನೋಡ್ರಿ, ಒಂದೊಂದು ಮಾತು ಚಂದ ಹೇಳ್ತಾರ. ಭಗವಂತನೇ ಸರ್ವಯಜ್ಞಗಳ ಭೋಕ್ತೃವಾದದ್ದರಿಂದ ಸರ್ವ ಕರ್ಮಗಳನ್ನು ಭಗವಂತನ ವಿಷಯಕ್ಕಾಗಿಯೇ ಮಾಡ್ತಾ ಇದ್ದರಿಂದ ಅದನ್ನು ತಿಳಿಯದೇ ಹೋದವನು ಲೋಕದಿಂದ ಚ್ಯುತನಾಗ್ತಾನೆ. ಮತ್ತು ಸರಿಯಾಗಿ ತಿಳಿದು ಮಾಡುವಂಥವನು ಚ್ಯುತಿರಹಿತವಾದ ಲೋಕವನ್ನು ಹೊಂತಾನೆ. ಆ ಚ್ಯುತಿರಹಿತವಾದ ಲೋಕ ಅಂದ್ರೆ ಭಗವಂತನ ಲೋಕವೇ. ಅಂದ್ರೆ ಭಗವದ್ವಿಷಯಕವಾದ ಕರ್ಮವನ್ನ ಮಾಡುವಂಥವ್ರು ಭಗವಲ್ಲೋಕವನ್ನೇ ಹೊಂತಾರ ಅಂತ ಹೇಳ್ದಂಗಾಯ್ತು. ಬೆಳಗ್ಗೆ ಹೇಳಿದ್ವಿ ಭಗವದ್ವಿಷಯಕತ್ವೇನ ಕರ್ಮ ಮಾಡೋದು ಅಂದ್ರೆ ಏನು ಅಂತ, ಅದನ್ನ ತಗೋತಾರ. ಅಹಂ ಹಿ ಸರ್ವಯಜ್ಞಾನ ಭೋಕ್ತ ಪ್ರಭುರೇವಚ. ಗೊತ್ತಾಯ್ತೇನ್ರಿ? ನಾನೇ ಸರ್ವಯಜ್ಞಗಳ ಭೋಕ್ತ, ಪ್ರಭು, ಕರ್ತೃವಾಗಿದ್ದೇನೆ, ಭೋಕ್ತೃವಾಗಿದ್ದೇನೆ, ಎರಡು. ನತು ಮಾಂ ಅಭಿಜಾನಂತಿ, ಈ ವಿಷಯವನ್ನ ತಿಳ್ಕೊಳಂಗಿಲ್ರಿ ಅವರು. ತತ್ವೇನ ಅತಶ್ಚವಂತಿತೆ, ಆದ್ದರಿಂದ ಯಥಾರ್ಥ ಜ್ಞಾನವಾಗದೆ ಅವರು ಕೆಳಗೆ ಉರುಳುತ್ತಾರ. ಅರ್ಥ ಆಯ್ತಾ? ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ, ನಾನೇ ಎಲ್ಲ ಯಜ್ಞಗಳ ಭೋಕ್ತ ಮತ್ತು ಪ್ರಭು. ಪ್ರಭು ಅಂದ್ರೆ ಸ್ವಾಮಿ, ಕರ್ತ ಎರಡೂ ಹೌದವನೇ. ಅಂದ್ರ ದೇವರು ನಮ್ಮಲ್ಲಿ ನಿಂತು ನಮ್ಮ ಮೂಲಕವಾಗಿ ಕರ್ಮವನ್ನ ಮಾಡ್ತಾನ, ಎರಡೂ ಕೆಲಸ ಮಾಡ್ತಾನ್ರಿ. ಅರ್ಥ ಆಯ್ತಾ? ಬರೇ ಮಾಡಿಸೋದಲ್ಲ, ಮಾಡಿಸುವ. ಏನ್ ಮಾಡ್ತಾನ ದೇವರು? ಮಾಡಿಸುವ. ಏನ್ರಿ ತಿಳಿತೇನು? ಏನು ಅಂದ್ರೆ ಪ್ರತಿ ಕರ್ಮರಿ, ಏನೋ ಒಂದ್ ಸಂಧ್ಯಾವನಿ ಮಾಡ್ತಾನಂದ್ರೆ ಹೂ ಅನ್ಬಹುದು, ಒಂದ್ ದೇವ್ರ ಪೂಜೆ, ಪ್ರತಿ ಕರ್ಮ, ಕಣ್ಣು ಪಿಳುಕ್ಸೋದು, ಮೂಗು ಪಿಳುಕ್ಸೋದು, ಪ್ರತಿಯೊಂದನ್ನು ತಾ ಮಾಡಬೇಕು. ಬಿಂಬ, ಆಮೇಲೆ ನಾವು ಪ್ರತಿಬಿಂಬ ನಮ್ಮ ಕಡೆಯಿಂದ ಮಾಡಿಸ್ಬೇಕಮ್ಮ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ, ಪ್ರತಿಯೊಂದು ಯಜ್ಞಗಳಿಗೂ ಎಲ್ಲಾ ಸತ್ಕರ್ಮಗಳಿಗೂ ನಾನೇ ಕರ್ತ, ನಾನೇ ಭೋಕ್ತ ಆಗಿದ್ದೇನೆ. ಇದು ಗೊತ್ತಾಗಂಗಿಲ್ಲ. ನತುಮಾಂ ಅಭಿಜಾನಂತಿ, ಇದು ತಿಳ್ಕೊಳಂಗಿಲ್ಲ ಹುಚ್ಚುಗಳು. ಅದಕ್ಕೆ ಹಾಳಾಗೋ ತತ್ವೇನ ಅತಃ, ತತ್ವೇನ ಅಂದ್ರೆ ಯಥಾರ್ಥವಾಗಿ, ಅತಃ ಚವಂತಿತೆ, ಅದಕ್ಕೆ ಬೀಳ್ತಾರ ತಳಗ ಅಂತ. ಇನ್ನ ಅಲ್ರಿ, ಮತ್ತ ನೀವ್ ಹಿಂಗ ಅಂತೀರಿ, ಮತ್ತ ಮೋಕ್ಷವನ್ನ ಬಯಸುವಂತಹ ಜ್ಞಾನಿಗಳು ಕರ್ಮ ಮಾಡೋದು ಬೇಡ ಅಂತ ಕೃಷ್ಣನ ಹೇಳ್ಯಾನಲ್ಲ. ಮತ್ತೊಂದು ಪ್ರಶ್ನೆ ಎಲ್ಲದ? ಯಸ್ತು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅದು ಅರ್ಧ ಕೊಟ್ಟಾರ, ನಾ ಬಂತು ಅಂತ ಬಯಲು ಪೂರ್ಣ ಹೇಳಿದ ಶ್ಲೋಕ. ಇದು 3ನೇ ಅಧ್ಯಾಯದ ಶ್ಲೋಕಗಳೆಲ್ಲಾನು ಅಲ್ಲೇ ನೆನ್ಪಿಟ್ಕೊಂಡ್ಬಿಡ್ರಿ. 3ನೇ ಅಧ್ಯಾಯದೊಳಗನ ಗೀತಾ 3ನೇ ಅಧ್ಯಾಯದಾಗ ಏನಂತಾರೆ? ಯಸ್ತು ಆತ್ಮರತಿ ಆತ್ಮತೃಪ್ತಶ್ಚ ಮಾನವಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾರು ಆತ್ಮರತಿ ಉಳ್ಳವನಾಗ್ಯಾನೋ, ಆತ್ಮತೃಪ್ತಿ ಉಳ್ಳವನಾಗ್ಯಾನೋ, ಅವೇನ್ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಆತ್ಮ್ಯಸ್ತು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅವ್ನ್ ಕರ್ಮ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ರಿ. ಅವ್ಗ ಎಷ್ಟು ಹೇಳ್ಯಾರ ಗೊತ್ತೇನ್ರಿ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ? ಅವ ಇವೇನ ಆತ್ಮರತಿ ಆತ್ಮತೃಪ್ತ ಇದ್ದಾನ, ಇವ ಇಂಥ ವ್ಯಕ್ತಿ ಇದ್ದಾನ, ಅವನ ಮನೆಗೆ ಯಾರ ಅವನ ಗುರುಗಳು ಅಥವಾ ಯಾರ ಅತಿಥಿಗಳು ಬಂದ್ರ ಅವ್ನ್ ಸ್ವಾಗತ ಮಾಡದೇ ಇದ್ರು ಅವಂಗೇನು ದೋಷನೇ ಇಲ್ಲ, ಅವ ಸಂಧ್ಯಾವಂದನೆ ಮಾಡದೇ ಇದ್ರು ಅವ್ನ್ ತಪ್ಪಿಲ್ಲ ಅಂತೆಲ್ಲ ಹೇಳ್ಬಿಟ್ಟಾರ ಕೃಷ್ಣ. ಮತ್ ಸುಳ್ಳ ಅಪರೋಕ್ಷಜ್ಞ ಇದಕ್ಕೆ ಕರ್ಮ ಮಾಡಂತಿರ್ಲ, ಮತ್ ನೀವು ಕರ್ಮ ಮಾಡ್ಬೇಕು, ಇಲ್ಲಾಂದ್ರೆ ಬದುಕೋ ವ್ಯರ್ಥ ಎಲ್ಲ ಹೇಳ್ತಿರ್ಲ ಮತ್ ನೀವು. ಅಂದ್ರೆ ಅದಕ್ಕೆ
ಕುರ್ಯಾದ್ ವಿದ್ವಾಂಸ್ ತಥಾಸಕ್ತಃ ಇತ್ತೇ ಉಕ್ತತ್ವಾಚ್ಚ. ಹೌದು, ಆ ಶ್ಲೋಕದ ಅರ್ಥ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ರಿ. ಮೊದಲನೇದ್ದು, ಎಷ್ಟು ಆತ್ಮರತಿ ಎನ್ನುವಂತಹ ಶ್ಲೋಕಕ್ಕೆ ಯಾರು ಪರಮಾತ್ಮನನ್ನ ಸಮಾಧಿ ಅವಸ್ಥೆಯಲ್ಲಿ ಕಾಣ್ತಾ ಇದ್ದಾನೋ, ನೋಡ್ರಿ ಹಿಂಗದ ಅವಸ್ಥಾ, ಒಬ್ಬ ಪರೋಕ್ಷ ಜ್ಞಾನಿ ಇದ್ದಾನ, ಆತ ಕಣ್ಮುಚ್ಕೊಂಡು ಕೂತಾನ, ಅವನಿಗೆ ಸಮಾಧಿ ಅವಸ್ಥೆಯಲ್ಲಿ ಭಗವಂತನ ದರ್ಶನ ಆಗ್ಲಿಕ್ಕತ್ತದ. ಈ ಹೊತ್ತಿನೊಳಗ ಅವ ಸಂಧ್ಯಾವಂದನೆ ಮಾಡದೇ ಇದ್ರೂ ತಪ್ಪಲ್ಲ. ಸಾಯಂಕಾಲ ಆಗ್ಬಿಟ್ಟದ, ಸಮಾಧಿ ಕೂತ್ ಬಿಟ್ಟಾನ, ಭಗವಂತ ಕಾಣ್ಲಿಕ್ಕತ್ತಾನ, ಅಲ್ಲಿ ಆನಂದ ಆಗ್ಲಿಕ್ಕತ್ತದ, ಸಂಧ್ಯಾನ ಟೈಮ್ ಅಂತು ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅವೇನ್ ಸಂಬಂಧ ಇಲ್ಲ. ಅವ್ರು ಪಾಠ ಹೇಳ್ಕೊಟ್ಟು ಗುರುಗಳು ಬಂದಾರ ಅಥವಾ ಅತಿಥಿಗಳು ಬಂದಾರ, ಸತ್ಕಾರ ಮಾಡ್ಬೇಕೇನು, ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವೆಲ್ಲವೂ ಮಾಡಿದ್ರಿಂದ ಸಿಗಬೇಕಾದ ಭಗವದ್ ದರ್ಶನವೇ ಈಗ ಸಿಗುತ್ತಾ ಇದ್ದದರಿಂದಾಗಿ ಇನ್ಯಾಕ್ ಮಾಡ್ಬೇಕು ಅವನ. ಹಿಂಗ ತಸ್ಯ ಕಾರ್ಯಂ ನ ವಿದ್ಯತೆ ಅಂತಂದಾನ ಹೊರತಾಗಿ ಕೃಷ್ಣ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಮಾಡ್ಬೇಡ ಅಂದಾನ ಹೊರತಾಗಿ ಒಟ್ಟಾರೆ ಕರ್ಮ ಮಾಡ್ಬೇಡ ಅಂತ ಹೇಳಿಲ್ಲ. ಅವ್ರಿಗೆಷ್ಟು ಅಪ್ಲಿಕೇಬಲ್? ಹೌದು, ಅವ್ರಿಗೆಷ್ಟು ಅಪ್ಲಿಕೇಬಲ್, ಉಳಿದವ್ರಿಗೆ ಎಲ್ಲರಿಗೆಲ್ಲ. ಅದಕ್ಕೆ ಕುರ್ಯಾದ್ ವಿದ್ವಾಂಸ ತಥಾಸಕ್ತ. ನೋಡ್ರಿ, ಜ್ಞಾನಿಯಾದವನು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಬೇಕು. ಯಾಕ? ಅಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕಾದ್ರೂ ಮಾಡ್ಬೇಕವ. ಅದೊಂದು ಜವಾಬ್ದಾರಿ ಇದಲ್ಲ ಜ್ಞಾನಿಗಳಿಗೆ. ಇದು ನೋಡಿ ಎಷ್ಟು ಸಮಸ್ಯೆ. ನಮ್ಮ ಅಜ್ಞಾನಿಗಳಿಗೆ ಏನೂ ಸಮಸ್ಯೆ ಇಲ್ಲ, ನಮ್ಮ ಪಾಡಿಗೆ ನಾವು ಮಾಡಿಬಿಟ್ರೆ ಮುಗಿದೋತು, ಮಾಡ್ತೀವೋ ಬಿಡ್ತೀವೋ ಅದು ನಮ್ಮ ಅಕೌಂಟಿಗೆ ಬರೀತದ ಅಷ್ಟ. ಜ್ಞಾನಿಯಾದವ್ ಮಾಡದೇ ಹೋದ್ರೆ ಲೋಕದನ್ನ ಹಾದಿ ತಪ್ಪಿಸ್ದಂಗೆ ಆಗ್ತದೆ. ಅದೊಂದು ಎಕ್ಸ್ಟ್ರಾ ಕೆಲಸ. ಅಂದ್ರೆ ಜ್ಞಾನಿ ಆಗೋದು ದೊಡ್ಡ ಜವಾಬ್ದಾರಿ ಕೆಲಸ ಇದೆ, ಸುಮ್ಮನಲ್ಲ. ನಾವು ಏಕಾದಶಿ ತಗೋತೀವೋ ಬಿಡ್ತೀವೋ ನಮ್ ಸಂಬಂಧಪಟ್ಟ ಅಕೌಂಟ್ನಾಗ ಇರ್ತದ್ರಿ. ಈ ದೊಡ್ಡವ್ರು ಮಾಡ್ಲೇಬೇಕು, ನೋಡ್ತಿರ್ತಾರೆ ಜನ ಎಲ್ಲ, ಅವ್ರು ಮಾಡಿದ್ರೋ ಇಲ್ಲೋ ನೋಡ್ತಿರ್ತಾರೆ, ಅದಕ್ಕೆ ಸಮಸ್ಯೆ ಆಗ್ತದೆ. ಕುರ್ಯಾದ್ ವಿದ್ವಾಂಸ್ ತಥಾಸಕ್ತ ಚಿಕಿರ್ಷು ಲೋಕ ಸಂಗ್ರಹಂ ಅಂತ ಮುಂದಿನ ವಾಕ್ಯ. ಸರಿ, ಅದರಿಂದ ಏನಾಯ್ತು? ಸಹಯಜ್ಞ ಒಂದು ಮಾತು, ಯಾಂದಿ ಮಧ್ಯಾಜಿನೋಪಿ ಅಹಂಸ, ಇವೆಲ್ಲ ಮಾತುಗಳನ್ನು ನೋಡಿದಾಗ ಕರ್ಮ ಇದು ಮಾಡ್ಲೇಬೇಕು. ಅದಕ್ಕೆ ಏನೋ ಅರ್ಥ ಮಾಡ್ಕೊಂಡು ಕೂಬೇಡ್ರಿ. ಅದಕ್ಕೆ ಕೃಷ್ಣ ಮತ್ತೊಂದು ಮಾತು ಹೇಳ್ತಾನ್ರಿ, ತ್ವೇತದ್ ಅಭ್ಯಸು ಎಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಧಿ ನಷ್ಟಾನ ಚೇತಸಃ. ಅದರಿಂದ ಇನ್ನು ಮತ್ತೊಂದು ಮಾತು ಹೇಳ್ತಾನೆ, ಏತತ್ ಅಭ್ಯಸೂಯಂತಹ, ಏತದ್ ಅಭ್ಯಸೂಯಂತಹ. ಯಾರು ಈ ನಾ ಏನ್ ಹೇಳಿ ನೋಡ್ರಿ, ಅವ್ನು ಕೃಷ್ಣ ಅಂತಾನ ಇಷ್ಟೊತ್ತು ಗೀತಾದೊಳಗೆ ಕರ್ಮ ಮಾಡು ಕರ್ಮ, ಮತ್ತೆ ಅರ್ಜುನಿಗೆ ಅದೇ ಹೇಳ್ಯಾನವ. ಇಡೀ ಗೀತಾ ತುಂಬ ಅರ್ಜುನಿಗೆ ಕರ್ಮ ಮಾಡು ಅಂತ ಹೇಳ. ನಾ ಹೇಳಿದ್ದರ ಮೇಲೆ ಅಭ್ಯಸೂಯಂತಹ ಅಸೂಯೆ ಪಡ್ತಾ, ಎದಕ್ಕರ ಕೃಷ್ಣ ನಮಗೆ ಇಂಥವೆಲ್ಲ ಹೇಳ್ತಾನ್ರಿ ಸುಸುಳ್ಳ ಅಂತ ಅನ್ಕೋತ, ನಾನು ತಿಷ್ಟಂತಿ ಮೇ ಮತಂ, ನನ್ನ ಮತವನ್ನ ಯಾರು ಅನುಷ್ಠಾನ ಮಾಡೋದಿಲ್ಲ, ಸರ್ವಜ್ಞಾನ ವಿಮೂಢ ಅಂತಾನ್, ಅವರಂಥ ಧಡ್ರು ಹೆಡ್ರು ಮೂಡ್ರು ಯಾರು ಇಲ್ಲ, ವಿದ್ಧಿ ನಷ್ಟಾನ ಚೇತಸಃ, ಅವರಂಥ ದುಷ್ಟಚಿತ್ರು ಮೂಡ್ರು ಎಲ್ಲ ಅವರೇ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕೆ ಏನ್ ಅನ್ಕೋಬಾರ್ದು, ದೇವ್ರು ನಮಗ ಕರ್ಮ ಮಾಡು ಅಂತ ಹೇಳ್ಯಾನ ಅಂತ ಹೇಳಿ ಒಳ್ಳೆ ಗಂಟೆ ಬಿದ್ದಿರಪ್ಪ ನಮಗ್ ದೇವ್ರ ಕೃಷ್ಣ ಸುರಕ್ಷಿತ ಇರ್ತಿದ್ವಿ ನಮ್ಮ ಪಾಡಿಗೆ ನಾವು ಅಂತ ಅನ್ಕೋಬೇಡ್ರಿ. ಅರ್ಥ ಆಯ್ತಾ? ಅನಸೂಯಂತಹ ನೋಡ್ರಿ, ಬಹಳ ಚಂದದ. ಶ್ರೀನಿವಾಸ ತೀರ್ಥರು ಬರೀತಾರ, ಸ್ವಸ್ವ ವಿಷಯ ಕರ್ಮ ಅನುಷ್ಠಿತ ಮೋಕ್ಷ ಮುಕ್ತ ಅಸೂಯೆಯ ತದನುಷ್ಠಾನ ರಹಿತಾನಾಂ ನಿಂದನಾಚ್ಚ ಭಗವದ್ವಿಷಯಕ ಕರ್ಮಣ ಭಗವಲ್ಲೋಕೋ ಭವತಿ. ಯಾರು ತಮ್ಮ ವರ್ಣಾಶ್ರಮೋಚಿತ ಕರ್ಮಗಳನ್ನ ಮಾಡ್ತಾರ ಅವರಿಗೆ ಮೋಕ್ಷ ಆಗ್ತದೆ, ಮಾಡಂಗಿಲ್ಲ ಅವರಿಗೆ ಬೈಸ್ಕೋತಾರ, ಅವ್ರು ಹುಚ್ಚಿದ್ದೀನಿ ಮಾಡಿಲ್ಲ ಅಂತ ತಿಳ್ಕೊಂಡು ಹೇಳಿ ಅಂದ ಮೇಲೆ ಆಗ್ತದೆ. ಹೌದ್ರಿ ಸ್ವಾಮಿ, ಬಹಳ ಸಂತೋಷ ಆತಿಲ್ಲದಿಲ್ಲ. ಹಂಗಾರೆ ಎಲ್ಲಾರು ಮತ್ತ ಹುಟ್ಟಿ ಬಂದವ್ರೆಲ್ಲ ಕರ್ಮ ಮಾಡ್ಬೇಕು ಅಂದ್ರಿ, ಯಜ್ಞ ಯಾಗ ಎಲ್ಲ ಅಂದ್ರಿ, ಸ್ವಾಮಿಗಳು ಏನ್ ಮಾಡ್ಬೇಕು ಮತ್ತ ಅಂತ ಪ್ರಶ್ನೆ ಬಂತು. ಯಾಕಂದ್ರೆ ಪುಸ್ತಕ ಬರ್ದವ್ರು ಸ್ವಾಮಿಗಳು ಮತ್ತೆ ಅವರು ಯಾರು ಮಧ್ವಾಚಾರ್ಯರು ಪ್ರಶ್ನೆ ಮಾಡಿದ್ರು. ಅವರು ಸನ್ಯಾಸಿಗಳು ಏನ್ ಮಾಡ್ಬೇಕು, ಅವ್ರಿಗಂತರೂ ಯಜ್ಞ ಇಲ್ಲ ಯಾಗ ಇಲ್ಲ ಏನಿಲ್ಲ ಅಂದ್ರೆ ಅದಕ್ಕೆ ಉತ್ತರ, ಲೋಕೇಸ್ಮಿನ್ ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ ಇತ್ಯುಕ್ತತ್ವಾಚ್ಚ ನ ಆಶ್ರಮಾಂತರ ವಿರೋಧ. ಏನ್ ಸಮಸ್ಯೆ ಇಲ್ಲ, ಅವ್ರಿಗೊಂದು ಬ್ಯಾರೆ ಕರ್ಮನೆ ಕೊಟ್ಟೀನಿ, ನಿಮಗೊಂದು ಬ್ಯಾರೆ ಕರ್ಮನೆ ಕೊಟ್ಟೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲ ಇಲ್ಲ, ಸ್ವಾಮಿಗಳು ಯಜ್ಞ ಮಾಡೋಂಗಿಲ್ಲ, ಅಗ್ನಿ ಹತ್ರ ಹೋಗಂಗಿಲ್ರಿ ಅವ್ರು, ದೀಪ ಹಚ್ಚೋಂಗಿಲ್ಲ, ದೇವ್ರ ಮುಂದೆ ನೆನಪಿಟ್ಕೊಳ್ರಿ, ಅವ್ರು ಶಿಷ್ಯರು ಹಚ್ಕೊಡ್ಬೇಕು. ಅವ್ರು ಅಂದ್ರೆ ಕಡ್ಡಿ ಕೊರಿಬಾರ್ದು ಅಂತ ಅರ್ಥ, ಕಡ್ಡಿ ಕೊರಿ ಹೋಗಿಲ್ಲ, ಹಂಗ ಬತ್ತಿ ಹಚ್ಕೊಟ್ರೆ ಅವ್ರು ಹಚ್ಕೋಬಹುದು. ಇವ್ರು ಹಿಂಗ ಕಡ್ಡಿ ಕೊಡೋದು ದೀಪ ಹಚ್ಚಿ ಕೆಲಸ ಮಾಡೋ ಹಂಗಿಲ್ಲ. ಅದನ್ನ ಅವರಿಗೆ ಬೇರೆ ತರಹದ ಕರ್ಮಗಳಿರುವಂತಹದ್ದಾಗಿದೆ, ನಿಮಗಲ್ಲ ಅಂತ ಹೇಳಿದ್ದಾರೆ.
ಅಂದ್ರ ಅವ್ರೇನ್ ಮಾಡ್ಬೇಕು? ಪಾಠ ಪ್ರವಚನವೇ ಅವರ ಕರ್ಮ. ಸನ್ಯಾಸಿಗಳು ಹೇಳುವಂತಹದ್ದು ಪಾಠ ಪ್ರವಚನವೇ ಕರ್ಮ. ಅದರಿಂದ ನ ಆಶ್ರಮಾಂತರ ವಿರೋಧ. ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಹೇಳಿದ್ರಿಂದ ಎಲ್ಲಾರು ಒಂದೇ ರೀತಿ ಅಲ್ಲ ಅಂತ ತಿಳ್ಕೊಳ್ರಿ. ಇನ್ನ ತ್ರೇತಾಯಾಮ್ ಬಹುಧಾ ಸಂತತಾನಿ ಕೃತೇತು ಏಕ ಪ್ರಕಾರೇಣ ಸಂತತಾನಿ. ಮುಂದೆ ಹೋಗೋಣ, ಸಿಕ್ಕಿದೆ ಎಲ್ಲರಿಗೂ ವಾಕ್ಯ. ತ್ರೇತಾಯಾಮ್ ತ್ರೇತಾಯುಗದಲ್ಲಿ ಬಹುಧಾ ಸಂತತಾನಿ ಯಾವ ಕರ್ಮಗಳು ಬಹಳ ಆಗಿದ್ವೋ, ಕೃತೇತು ಕೃತಯುಗದಲ್ಲಾದ್ರೂ ಏಕ ಪ್ರಕಾರೇಣ ಸಂತತಾನಿ ಅವೆಲ್ಲ ಒಂದೇ ಇದ್ವು ಅಂದ್ರೆ ಭಗವಂತನ ಒಬ್ಬನನ್ನೇ ಇಟ್ಟುಕೊಂಡು ಮಾಡ್ತಿದ್ರು. ತ್ರೇತಾಯುಗದಲ್ಲಿ ಬೇರೆ ಬೇರೆ ಉದ್ದೇಶದಿಂದ ಬೆಳಗ್ಗೆ ಹೇಳಿದ್ನಲ್ಲ ವರದಾಸ್ವಾಮಿ ಹೇಳಿದ್ದು ಹಂಗಾಗ್ತಿದ್ವು ಅಂತ ಅರ್ಥ. ಇನ್ನು ಮುಂದೆ ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಕೊಡ್ತಾ ಹೋಗ್ತಾರೆ. ಅಗ್ನಿಷ್ಟೋಮಾದಿವಿರ್ ಯಜ್ಞೇಹಿ, ಅಗ್ನಿಷ್ಟೋಮವೇ ಮೊದಲಾದ ಯಜ್ಞಗಳಿಂದ ಸರ್ವದೇವ ಸ್ಥಿತಂ ಹರಿಂ, ಮತ್ತ ಎಲ್ಲಾ ದೇವತೆಗಳಲ್ಲಿರುವ ಪರಮಾತ್ಮನನ್ನು ಕುರಿತು ಯಜಂತಿ ಯಜ್ಞ ಮಾಡ್ತಾರೆ. ಮತ್ತೆ ಎಲ್ಲ ಅಗ್ನಿಷ್ಟೋಮಾದಿ ಯಜ್ಞಗಳಿಂದ ಎಲ್ಲಾ ದೇವತೆಗಳಲ್ಲಿ ಇದ್ದ ಪರಮಾತ್ಮನ ಪೂಜಾ ಮಾಡೋದಾದ್ರೆ ಮತ್ತೆ ಅವ್ರನ್ನೇನ್ ಮಾಡ್ತಾರೆ? ತಾಂಶ್ಚ ಕಾರಿತ್ವಾತ್. ಇದಕ್ಕೆ ಕಾರಿತ್ವಾತ್ ಅನ್ನೋ ಶಬ್ದಕ್ಕೆ ವದರಾಸ್ವಾಮಿ ಇಷ್ಟು ಚಂದ ಅರ್ಥ ಬರ್ದಾರ್ರಿ. ಉಪಕಾರಿತ್ವಾತ್ ಅಂತ ಅರ್ಥ ಬರ್ದಾರ. ಇಲ್ಲಿ ವದರಾಸ್ವಾಮಿ ಅರ್ಥ ಬರ್ದಾರ ಉಪಕಾರಿಗಳವರು. ದೇವತೆಗಳು ನಮ್ಮಿಂದ ಕರ್ಮ ಮಾಡಿಸಲು ಉಪಕಾರಿಗಳಾದದ್ದರಿಂದ ಅವರನ್ನು ಉಪಾಸನೆ ಮಾಡ್ತಾರೆ. ಅದರ ಸ್ವಾಮಿ ಹಂಗೆ ಬರ್ದಾರ. ಕಾರಿತ್ವಾತ್ ಉಪಕಾರಿತ್ವಾತ್ ಅಂತ ಬರ್ದಾರ. ತತ್ರ ಕಾರಿತ್ವಾತ್ ದೇವಾನ ಉಪಕಾರಿತ್ವಾತ್ ಯಜಂತೆ ಇತ್ಯರ್ಥ ಅಂತ ಅದರ ಸ್ವಾಮಿ ವ್ಯಾಖ್ಯಾನ. ಸರಿನಾ? ಏನು? ಒಂದ್ ನಿಮಿಷ. ಅಗ್ನಿಷ್ಟೋಮಾದಿ ಯಜ್ಞಗಳಿಂದ ಎಲ್ಲ ದೇವತೆಗಳಲ್ಲಿ ಇರುವ ಪರಮಾತ್ಮನನ್ನು ಕುರಿತು ಯಜ್ಞ ಮಾಡ್ತಾರೆ. ಮತ್ತ ಆ ದೇವತೆಗಳನ್ನ ಪೂಜಾ ಮಾಡ್ತಾರೋ ಇಲ್ಲೋ ಅಂದ್ರೆ ಆ ದೇವತೆಗಳನ್ನು ಪೂಜಾ ಮಾಡ್ತಾರ. ಯಾವ ಅಭಿಪ್ರಾಯದಲ್ಲಿ ಮಾಡ್ತಾರ? ಅವರು ನಮಗೆ ಉಪಕಾರಿಗಳು ಎಂಬ ಅಭಿಪ್ರಾಯದಲ್ಲಿ ಮಾಡ್ತಾರೆ. ಅಲ್ಲಿ ತಾಂಶ್ಚ ಕಾರಿತ್ವಾತ್ ಅನ್ನೋದಕ್ಕೆ ಉಪಕಾರಿತ್ವಾತ್ ಅಂತ ಅರ್ಥ. ಸರಿ ಆಯ್ತಾ? ಮುಂದ್ಕೊಂಡು ಬರ್ರಿ. ಅದೇ ವಸುಸ್ತಸ್ಮಾತ್ ತಥಾ ಯಜತ್. ಇಲ್ಲಿ ನೋಡ್ರಿ ಆ ಶಬ್ದ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ತೀನಿ. ಯಜಂತಿ ತಾಂಶ್ಚ, ತಾಂಶ್ಚ ಅಂದ್ರೆ ತಾನ್ ಚ ಅದು ಬಿಡಿಸೋದು. ಕಾರಿತ್ವಾತ್ ಆದ್ಮೇಲೆ ವಸುಹು ತಸ್ಮಾತ್ ತಥಾ ಅಯಜತ್ ಇಷ್ಟು ಬಿಡಿಸ್ಬೇಕ್ರಿ ಇದನ್ನ. ವಸುಹು ತಸ್ಮಾತ್ ತಥಾ ಅಯಜತ್. ಆದ್ದರಿಂದ ವಸು ಅಂದ್ರೆ ವಸು ಮಹಾರಾಜ. ಆ ವಸು ಮಹಾರಾಜನು ಅದೇ ರೀತಿಯಾಗಿ ಯಜ್ಞವನ್ನ ಮಾಡುತ್ತಿದ್ದ. ಅರ್ಥ ಆಯ್ತಾ? ಯಜಂತಿ ತಾನ್ ಚ ಕಾರಿತ್ವಾತ್ ವಸುಹು ತಸ್ಮಾತ್ ತಥಾ ಅಯಜತ್. ಯಾಕೆ ಇದನ್ನ ಹೇಳ್ಬೇಕಾಯ್ತು ಶ್ರೀಮದಾಚಾರ್ಯರು ಅಂದ್ರೆ, ವಸುನ್ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ, ವಸು ಅಂದ್ರೆ ಬೇರೆ ಯಾರಲ್ರಿ, ವೇದವ್ಯಾಸ ದೇವರ ಅಜ್ಜ. ವೇದವ್ಯಾಸ ದೇವರ ಅಮ್ಮ ಸತ್ಯವತಿ, ಸತ್ಯವತಿಯ ಅಪ್ಪ ವಸು. ಹಿಂಗಾಗಿ ಆ ವಸು ಎಷ್ಟು ಚಂದ ಯಜ್ಞ ಮಾಡಿದ್ದ, ಅದರ ಫಲವಾಗಿ ವೇದವ್ಯಾಸರೆಂಬ ಮೊಮ್ಮಗನನ್ನು ಪಡೆದಿದ್ದಾನೆ ಅಂತ ಹೇಳ್ಬೇಕಾಗಿದ್ದವು. ತಿಳಿತಾ? ವಸು ಉಪರಿಚರ ವಸು ಅಂತ ಅವನ ಹೆಸರು. ಪ್ರಭಾಕರ ಅರ್ಥ ಆಯ್ತಾ? ಉಪರಿಚರ ವಸು ಅಂತ ತಿಳ್ಕೊಂಡು ವಸುವಿನ ಮಗಳು ಸತ್ಯವತಿ, ಸತ್ಯವತಿಯ ಮಕ್ಕಳೇ ವ್ಯಾಸರು. ಯಜಂತೆ ದೇವ ಪೃಥಕ್ ಪೃಥಕ್ ತು ತ್ರೇತಾಯಾಮ್. ಪ್ರತ್ಯೇಕವಾಗಿ ತ್ರೇತಾಯುಗದಲ್ಲಿ ಅಂದ್ರೆ ಬೇರೆ ಬೇರೆನೇ ಇದ್ರಿ. ಯಜಂತೆ ದೇವತಾ ಗಣ, ಯಾರ್ಯಾರಿಗೆ ಏನೇನು ಆಶಾ ಇತ್ತು ಆಶಾ ತೀರ್ಸ್ಕೊಳ್ಳಿಕ್ಕೆ ಮತ್ತೆ ಮಾಡ್ತಿದ್ರು ಅಷ್ಟೇ. ಯಥಾ ಕೃತೆ ತಥಾ ಪ್ರಾಜ್ಞಾ ತ್ರೇತಾಯಾಮ್ ಬಹುಧಾ ತಥಾ. ನೋಡಿ, ಜ್ಞಾನಿಗಳಾದವರು ಮಾತ್ರ, ಜ್ಞಾನಿಗಳಾದವರು ಕೃತಯುಗದಲ್ಲಿ ಹೆಂಗ ಭಗವಂತನನ್ನ ಉದ್ದೇಶ ಇಟ್ಟುಕೊಂಡೇ ಮಾಡ್ತಿದ್ರು, ಹಂಗ ತ್ರೇತಾಯುಗದಲ್ಲೂ ಕೂಡ ಜ್ಞಾನಿಗಳು ಭಗವಂತನ ಉದ್ದೇಶದಿಂದ್ರೆ ಮಾಡ್ತಿದ್ರು. ಅವ್ರನ್ನ ಬಿಟ್ಟು ಅಜ್ಞಾನಿ ವರ್ಗ ಏನಿತ್ತು ಅವರಷ್ಟು ಯಜ್ಞವನ್ನು ಚೇಂಜ್ ಮಾಡ್ಕೊಂಡಿದ್ರು ಅಂತ ಇಷ್ಟ ಅರ್ಥ. ಅದಕ್ಕೆ ಅಂದ್ರೆ ಮಾಡೋರು ಭಗವಂತನ ಉದ್ದೇಶದಿಂದ ಮಾಡೋರು ಕೃತಯುಗ ಇರ್ಲಿ, ತ್ರೇತಾಯುಗ ಇರ್ಲಿ, ದ್ವಾಪರ ಇರ್ಲಿ, ಕಲಿ ಇರ್ಲಿ, ಎಲ್ಲಿದ್ರು ಮಾಡ್ತಾರೆ. ಅದು ಹಿಂಗಾಗಿ ನಾವು ಅವ್ರನ್ನ ಆದರ್ಶ ಇಟ್ಕೋಬೇಕು ಹೊರತಾಗಿ ಉಳಿದವ್ರನ್ನಲ್ಲ. ಇಷ್ಟು ವಿಷಯ ತಿಳಿಸಿದ್ರು ನೋಡ್ರಿ. ಇನ್ನು ಕೃತಯುಗದ ಜನ ಯಮಿಂದ್ರಮಾಹುಹು ವರುಣಂ ಯಮಾಹುಹು ಯಂ ಮಿತ್ರಮಾಹುರ್ ಯಮು ಸತ್ಯಮಾಹುಹು. ಇಂದ್ರಾನ್ರಿ, ವರುಣಾನ್ರಿ, ಮಿತ್ರಾನ್ರಿ, ಯಂ ಸತ್ಯಾನ್ರಿ, ಯೋ ದೇವಾನಾಂ ದೇವತಮಃ. ದೇವತೆಗಳಲ್ಲಿ ಅತ್ಯಂತ ದೇವೋತ್ತಮ ಅನ್ರಿ. ವಾಯೋಹೋ ಜನಿತ್ರಂ, ತೆಳಗ ಮೇಲದ, ಅದು ತೆಳಗ ಮೇಲದ. ಜನಿತ್ರಂ ಮೇಲದ, ವಾಯೋಹ ತೆಳಗದ. ವಾಯೋಹ ಜನಿತ್ರಂ ಅಂದ್ರೆ ವಾಯುದೇವರ ತಂದೆ ಎಂಬುದಾಗಿ. ತಸ್ಮೈ ಅವನಿಗೆ, ಸೋಮಂ ಸೋಮವನ್ನು, ಏಭ್ಯ ಜುಹೋಮಿ ಈ ದೇವತೆಗಳಿಂದ ಕೂಡಿರುವಂತಹ ಭಗವಂತನಿಗೆ ಆಹುತಿಯನ್ನ ಕೊಡ್ತೇವೆ. ಅಂದ್ರ
ಸಕಲ ನಾಮಗಳನ್ನು ಭಗವಂತನಲ್ಲೇ ಹೇಳ್ತಿದ್ರೆ ಹೊರತಾಗಿ ಬೇರೆಯವ್ರು ಹೇಳ್ತಿರ್ಲಿಲ್ಲ. ಸರಿನಾ? ಏವಂ ವಾಯೋ ಪಿತರಂ ವಿಷ್ಣುಮೇವ ಯಜಂತಿ ದೇವೈ ಸಹ ಏಕೃತಕೃತೆ ಜನಾ ಏವಂ ತ್ರೇತಾಯಾಂ ಕೇಚಿದನ್ಯೇ ಪೃಥಕ್ತ್ವಾ ನಿಷ್ಟ್ವಾ ವಿಷ್ಣಾವರ್ಪಯಂತೆ ನ ಚಾನ್ಯೇ. ಏವಂ ಈ ರೀತಿಯಾಗಿ ವಾಯೋ ಪಿತರಂ ವಾಯುದೇವರ ತಂದೆಯಾದ ವಿಷ್ಣು ಪರಮಾತ್ಮನನ್ನು ದೇವೈ ಸಹ ಯಜಂತೆ ದೇವತೆಗಳ ಜೊತೆಗೆ ಯಾಗ ಮಾಡ್ತಾರ. ಕೃತೇ ಜನ ಕೃತಯುಗದಲ್ಲಿ ಯಾರಿದ್ರು ಅವರು. ಇನ್ನ ಏವಂ ತ್ರೇತಾಯಾಮ್ ಇದೇ ರೀತಿಯಾಗಿ ದೇವತೆಗಳು ಕೇಚಿತ ಕೆಲವರು ಅನ್ನೇ ಕೆಲವರು ಹಿಂಗೆ ಮಾಡ್ತಿದ್ರು. ಹೆಂಗ ಕೃತಯುಗದಾಗ ಮಾಡ್ತಿದ್ರು ಹಂಗ ಮಾಡ್ತಿದ್ರು. ಕೇಚಿತ್ ಆದ್ಮೇಲೆ ಅನ್ನೇ ಅದ. ಅನ್ನೇ ತ್ರೇತಾಯುವಾಗಿದ್ದ ಇನ್ ಕೆಲವರು ಪೃಥಕ್ತಾನಿಷ್ಟ್ವ ಪ್ರತ್ಯೇಕವಾಗಿ ದೇವತೆಗಳನ್ನ ಮಾಡಿ ವಿಷ್ಣು ಅರ್ಪಯಂತೆ ಕೊನೆಗೆ ಕೃಷ್ಣಾರ್ಪಣೆ ಹೇಳ್ತಿದ್ರು. ನಚ ಅನ್ನೆ ಇನ್ ಕೆಲವರು ಅದನ್ನು ಮಾಡ್ತಿರ್ಲಿಲ್ಲ. ಅರ್ಥ ಆಯ್ತಾ ಹೇಳಿದ್ದೆ ಅಂತ ಹೇಳಿ? ಅಂದ್ರ ಕೃತಯುಗದಲ್ಲಿ ಎಲ್ಲಾ ದೇವತೆಗಳ ನಾಮವು ಭಗವಂತನ ನಾಮವೇ ಆಗ್ಯಾವ. ಎಲ್ಲಾ ದೇವತೆಗಳಲ್ಲಿ ಇದ್ದವನು ಭಗವಂತನೇ ಎಂಬುದಾಗಿ ಭಗವಂತನ ಉದ್ದೇಶದಿಂದ ಕರ್ಮ ಮಾಡ್ತಿದ್ರು ಕೃತಯುಗದಲ್ಲಿ. ತ್ರೇತಾಯುಗಕ್ಕೆ ಬಂದಾಗ ಅದನ್ನೇ ಮುಂದುವರಿಸಿಕೊಂಡು ಬಂದ್ರು ಜ್ಞಾನಿಗಳು. ಇನ್ ಕೆಲವರು ಏನ್ ಮಾಡಿದ್ರು ಅಂದ್ರ ದೇವತೆಗಳ ಉದ್ದೇಶವಾಗಿ ಯಜ್ಞ ಮಾಡಿ ಕೊನೆ ಕೃಷ್ಣಾರ್ಪಣೆ ಹೇಳಲಿಕ್ಕೆ ಶುರು ಮಾಡಿದ್ರು. ಇನ್ ಕೆಲವರು ಕರ್ಮ ಮಾಡಿ ಕೃಷ್ಣಾರ್ಪಣನು ಹೇಳಲಿಲ್ಲ, ದೇವರ ಹೆಸರಲ್ಲಿ ಕೃಷ್ಣಾರ್ಪಣೆ ಹೇಳಲಿಲ್ಲ ಅಂತವರಾದ್ರು. ಹಿಂಗ ತ್ರೇತಾಯುಗದಲ್ಲಿ ಕರ್ಮಗಳು ಭಿನ್ನ ಭಿನ್ನ ಆದವು ಅಂತ ವಿವರಣೆ ಬಂದ್ರೀಗ. ಸರಿ ಆಯ್ತೇನ್ರಪ್ಪ? ನಂತರ ಪ್ಲವಾಖ್ಯೇತೆ ಅದೃಢ ಯಜ್ಞ ರೂಪಾ ಚಂದದರಿ. ಯಾರು ಭಗವಂತನ ವಿಷಯಕವಾಗಿ ಯಜ್ಞಗಳನ್ನ ಮಾಡೋದಿಲ್ಲ, ಬೆಳಗ್ಗೆ ಹೇಳಿನಿದನ್ನ ಇಲ್ಲೇ ವಾಕ್ಯ ತಗೊಂಡು ಹೇಳ್ಯಾರ ಶ್ರೀಮದಾಚಾರ್ಯರು. ಏತೆ ಯಜ್ಞ ರೂಪಾ, ಇವೇನು ಯಜ್ಞ ರೂಪ ಅಂತವ ನೋಡ್ರಿ. ಯಜ್ಞ ರೂಪ ಅಂದ್ರೆ ಏನು? ಯಜ್ಞ ಅಲ್ಲಿ ಬರ್ತಿತ್ತೋ ಇಲ್ಲೋ? ಯಜ್ಞ ರೂಪ ಅಂದ್ರೆ ಯಜ್ಞದ ಹಂಗ ಕಾಣಿಸ್ತಾವ, ಯಜ್ಞ ಅಲ್ಲ. ಅದಕ್ಕೆ ಯಜ್ಞ ರೂಪ ಅಂತ ಕರೀತಾರೆ. ಯಜ್ಞಾಭಾಸ ಅಂತ ಅರ್ಥ. ಬರ್ಕೊಂಡು ಇಟ್ಕೊಳ್ರಿ. ಯಜ್ಞ ರೂಪ ಅಂದ್ರೆ ಯಜ್ಞಾಭಾಸ. ಗೊತ್ತಾಯ್ತಾ? ಯಜ್ಞ ರೂಪ ಅಂದ್ರೆ ಏನಂತ ಹೇಳಿ? ಯಜ್ಞಾಭಾಸ ಅಂತ ಅರ್ಥ. ಭಾರಿ ಚಂದ ಬರೀತಾರ ರಾಯರು. ಬರೀತಾರ ಯಜ್ಞ ರೂಪ ಯಜ್ಞಸ್ಯ ರೂಪಮಿವ ರೂಪಂ ಯೇಷಾಂತೆ ವಿದ್ಯುಕ್ತ ಯಜ್ಞವದ್ ಅವಭಾಸಮಾನಾಹ ಇತಿ ಯಾವತ್. ನೋಡಿದ್ರೆ ಯಜ್ಞ ಕಂಡಂಗ್ ಕಾಣಿಸ್ತಾವಂತ, ಯಜ್ಞ ಅಲ್ಲವು. ಗೊತ್ತಾತಿಲ್ಲೋ? ಚಂದ ನೋಡಿದ್ರೆ ಪೂಜಾ ಮಾಡಿದಂಗ ಅನಿಸ್ತಿರ್ತಂತ, ಪೂಜೆ ಇರಂಗಿಲ್ಲ ಕೆಲವ್ರದ್ದು. ಅದಕ್ಕೆ ಬರ್ದಾರ. ಹೆಂಗ ಮುಂದೇನು ಅಂತ ಕೇಳಿದ್ರೆ ಅದೃಢಾಹ ಏನದು? ಯಜ್ಞ ಪ್ರವಾಹೇತಿ ಅದೃಢ ಯಜ್ಞ ರೂಪಾಹ. ಯಜ್ಞ ರೂಪಾಹ ಯಜ್ಞದಂತೆ ಕಾಣಿಸುವ ಯಜ್ಞಾಭಾಸವಾದ ಇವುಗಳು ಅದೃಢಾಹ ಪ್ಲವಾಹ ಛಿದ್ರವಾದ ಡೋಣಿಗಳಂತೆ. ಬೆಳಗ್ಗೆ ಹೇಳಿದ್ದೆ ತೂತು ಬಿದ್ದ ಹಡಗಿನಂತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ರಾಯರು ಬರೀತಾರ. ರಾಯರೇನ್ ಬರೀತಾರ ಅಂದ್ರೆ ಯಥಾ ಅದೃಢಪ್ಲವೇನ ಮಹಾನದ್ಯಾಧಿಕಂ ತರನ್ ಆ ಪದಮಾಪ್ನೋತಿ. ತೂತು ಬಿದ್ದ ಹಡಗ್ನ್ಯಾಗ ಕುತ್ಕೊಂಡು ಮಹಾನದಿಗಳಿಂದ ಹಾಡ್ತೀನಿ ಅಂತ ಹೊರಟ್ರೆ ಮುಳುಗೇ ಹೋಗ್ತಾನೋ. ಅದಕ್ಕೆ ತಥಾವಿಧ ಯಜ್ಞೈಹಿ, ಹಂಗ ಭಗವಂತನ ಪ್ರೀತಿ ಉದ್ದೇಶ ಇಲ್ಲದೆ ಮಾಡಿರುವಂತಹ ಯಜ್ಞಗಳಿಂದ ಆಪದಮೇವ ಆಪ್ನೋತಿ, ಆಪತ್ತೇ ಪಡಿತಾನ. ಸಂಪತ್ತಲ್ಲ, ಆಪತ್ತೇ ಪಡಿತಾನ. ಸರಿ ಆಯ್ತೇನ್ರಿ ಎಲ್ಲಾರು? ಪ್ಲವಾಖ್ಯೇತೆ ಅದೃಢ ಯಜ್ಞ ರೂಪ ಅಷ್ಟಾದಶೋಕ್ತಂ. 18 ಮಂದಿ ಇರ್ಬೇಕಂತ್ರಿ. ಯಾರಿರ್ಬೇಕು? 18 ಮಂದಿ. ಒಂದ್ ಯಜ್ಞಕ್ಕ 18 ಮಂದಿ ಬೇಕಂತ. ನಮ್ಮಲ್ಲಿ ಒಬ್ರ 18 ಮಂದಿ ಪಾಠ ಮಾಡ್ತಿರ್ತಾರ. ಗೊತ್ತಾತಿಲ್ಲ ಏನಂತ ಹೇಳಿ? ಒಂದ್ ಯಜ್ಞಕ್ಕ 4 ವೇದ ಓದಿದವ್ರು ಬೇಕು. ಋಗ್ವೇದ ಯಜುರ್ವೇದ 4 ವೇದ. 4 ವೇದ ಓದಿದವ್ರು 4 ಪುರೋಹಿತರು ಮೊದಲನೇ ಇದ್ದು. ಒಬ್ಬೊಬ್ಬ ಪುರೋಹಿತರ ಕೈಯಾಗ ಅಸಿಸ್ಟೆಂಟ್ 3 ಮಂದಿ. ಎಷ್ಟಾತ ಮಾಮ? 4 3 12 ಮ್ಯಾಲ್ 4 16. ಒಬ್ಬ ಯಜಮಾನ, ಇನ್ನೊಬ್ಬವ ಬ್ರಹ್ಮ ಅಂತ ಇರ್ತಾನ್ರಿ. ಸರಿ ಮಾಡ್ಲಿಕ್ಕತ್ತಾರೋ ಇಲ್ಲೋ ನೋಡ್ಲಿಕ್ಕೆ ಕೂತವ. ಅವೊಬ್ಬ 8 ಮಂದಿ, 18 ಮಂದಿ. ಅದಕ್ಕಂತಾರ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ. ಯಾವ ಕರ್ಮಗಳಲ್ಲಿ 18 ಮಂದಿ ಪುರೋಹಿತರು ಇರ್ಬೇಕು ಅಂತದೋ ಅಂಥ ಕರ್ಮ ಅದು ಅವರ ಕರ್ಮ ಅಂತ ಕರ್ಸ್ಕೋತದ. ಯಾಕ ಅಂದ್ರೆ ಭಗವಂತನ ಪ್ರೀತಿ ಉದ್ದೇಶದಿಂದ ಮಾಡಿಲ್ಲವ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಂದಿಲ್ಲ. ಇದನ್ನ ರಾಯರು ಬರ್ದಾರ. ಮತ್ ನಮ್ದಲ್ಲಿ ಹೇಳಿಗತೀನಿ ಏನಂತಾರ ನೋಡ್ರಿ. ಅಷ್ಟಾದಶಾನಾಂ ಪುರುಷಾಣಾಂ ಉಕ್ತಂ ಅಷ್ಟಾದಶೋಕ್ತಂ ಭಗವದ್ ಅವಿಷಯತ್ವ ಹೇತುನ ಅವರಂ ಅಪಕೃಷ್ಟಂ. ಭಗವಂತನ ಪ್ರೀತಿಗೆ ಕಾರಣವಲ್ಲದ ಕರ್ಮವನ್ನ ಮಾಡಿದ್ರಿಂದ ಅದು ಅವರ ಕರ್ಮ, ಅಬದ್ಧ ಕರ್ಮ ಅಂತ ಕರ್ಸ್ಕೋತದ. ತಿಳಿತಾ? ಇನ್ನ ಏತತ್ ಶ್ರೇಯ ಅಭಿನಂದಂತಿ ಮೂಢಾಹ. ಅಯ್ಯೋ ಹುಚ್ಚುಗಳ,
ಇಂಥ ಕರ್ಮಗಳ ನಮಗ ಸಾಧಕ ಸಾಧಕ ಅಂತ ಬಡ್ಕೋತಿರಲ್ರೋ. ಭಗವಂತನ ಪ್ರೀತಿ ಇಲ್ಲ, ಆದ್ರೆ ಎಲ್ಲಾರಿದ್ದಾರಂತ. ವ್ಯವಸ್ಥಿತ ಪುರೋಹಿತರಿದ್ದಾರೆ, 18 ಮಂದಿ ಪುರೋಹಿತರು, ಎಲ್ಲಾ ರೊಕ್ಕ ಖರ್ಚು ಮಾಡ್ಯಾನ, ಎಲ್ಲಾ ಮಾಡ್ಯಾನ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅಂತ ಮಾಡಲಿಲ್ಲ. ಅಂಥ ಕರ್ಮ ಇದು ಅತ್ಯಂತ ನೀಚ ಕರ್ಮ. ಅದರಿಂದ ಜರಾ ಮೃತ್ಯುಂತೆ ಪುನರೇವಾಪಿಯಂತಿ, ಮತ್ತ ಮರಣ ಹೊಂದಿ ಮತ್ತೆ ಇಲ್ಲೇ ಬರ್ತಾವ, ಇಲ್ಲೇ ಹುಟ್ಕೋತ್ ಸತ್ಕೋತಿರ್ತಾವ. ಇಲ್ಲಿ ಬಂದ ದಾರಿನೇ ಇಲ್ಲಿ. ತಿಳಿತೇನ್ರಿ? ಅಂದ ಅರ್ಥ ಆಯ್ತು. ಅಂದ್ರೆ ಉಳಿದದ್ದೆಲ್ಲ ಅದ, ಒಬ್ಬ ಇಲ್ಲ ಅಂದ್ರೆ ವೇಸ್ಟ್ ಅಂತ. ಸರಿನಾ? ಮುಂದ ಮತ್ತೊಂದು ಮಾತು ಅಲ್ರಿ ರಾಯಚಂದ್ರ, ಅಲ್ರಿ ಅವರು ಮತ್ತೆ ಭಗವಂತನ ವಿಷಯದಲ್ಲಿ ಅನುಷ್ಠಾನ ಮಾಡದೇ ಇರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಅವು ಗೊತ್ತ ಇಲ್ರಿ, ಅವಕ್ಕ ಹುಚ್ಚುಗಳವ ಅವು. ಅವಿದ್ಯಾಯಾಮಂತರೇ ವೇಷ್ಟ್ಯಮಾನಾಃ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾಃ ಜಂಘನ್ಯಮಾನಾಃ ಪರಿಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾ ಅಂಧಾಃ. ಎಂಥ ಚಂಚನ್ ಶಬ್ದ. ಅವಿದ್ಯಾಯಾಮ್ ಅಂತರೇ ವರ್ತಮಾನ ವೇಷ್ಟ್ಯಮಾನಾಃ, ಅಜ್ಞಾನದೊಳಗೆ ಮುಳುಗಿ ಕೂತ್ ಬಿಟ್ಟಾರ. ಅಜ್ಞಾನದ ನದಿ ದಂಡಿ ಮೇಲೆ ಅಲ್ರಿ, ಅಜ್ಞಾನದ ಒಳಗ ಟುಪುಕ್ 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 ಅಂತ ಮುಳುಗಿ ಕೂತ್ ಬಿಟ್ರ ಅಲ್ಲಿ. ಮತ್ತ ಸ್ವಯಂ ಧೀರಾಹ, ಇಷ್ಟಾದ ಮೇಲೆ ನಮ್ಮ ಹಂಗೆ ಯಾರು ಕರ್ಮ ಮಾಡ್ತಾರಪ್ಪ ಅಂತ ಹೇಳ್ಕೊಳ್ಳೋರು. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಆತ್ಮಾನಂ ಪಂಡಿತಂ ಮನ್ಯಂತೆ ಇತಿ ಪಂಡಿತಂ ಮನ್ಯಮಾನಾಹ. ರಾಯರ್ ಬಿಡಿಸ್ತಾರ, ತಮ್ಮನ್ ತಾವು ಪಂಡಿತ ಅಂತ ಅನೌನ್ಸ್ ಮಾಡ್ಕೊಂಡ್ಬಿಟ್ರ ಅಂತ. ಯಾರು ಹೇಳಿ ಬಿಡ್ಲಿ, ಏನು ಗೊತ್ತಾಗ್ತಿಲ್ಲ. ಸ್ವಯಂ ಧೀರ ಎಂಬೋ ಶಬ್ದಕ್ಕೆ ಸ್ವಾತ್ಮೋತ್ಪ್ರೇಕ್ಷಿತ ಪ್ರಜ್ಞಾವಂತಹ, ತಾವು ತಾವೇ ತಿಳ್ಕೊಂಡು ಕರೆಕ್ಟ್ ಅನ್ನೋದು. ಅಪಂಡಿತ ಸಂತೋಪಿ ಪಂಡಿತಂ ಆತ್ಮಾನ ಮನ್ಯಮಾನಾಹ. ಏನ್ ಆಶ್ಚರ್ಯ ನೋಡ್ರಿ, ತಾವು ಅಪಂಡಿತರಿದ್ರು ಪಂಡಿತರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಂತ. ಇದ್ದೆ ಯಾವಾಗ್ಲೂ ಹಂಗ ಯಾವಾಗ್ಲೂ ಅನ್ಬೇಕು. ಏನಿಲ್ಲದೆ ಇದ್ರು ನಾವು ಪಂಡಿತರು ತಿಳ್ಕೊಂಡಿರ್ತಾರ. ಏನ್ ಮಾಡ್ತೀರಿ, ಭಾರಿ ಕಟ್ಟದ ಹೋಲ್ಬಿಡ್ರಿ. ಅದಕ್ಕೆ ಜಂಘನ್ಯಮಾನ ಪರಿಯಂತಿ ಮೂಢಾಹ. ಜಂಘನ್ಯಮಾನ ಎಂಬ ಶಬ್ದಕ್ಕೆ ವಕ್ರಗತಿಯವರು ಅಂತ ಅರ್ಥ. ಬದಿಟ್ಕೊಳ್ರಿ, ದಾರಿ ಬರೀತಾರ. ಜಂಘನ್ಯಮಾನಾಹ ವಕ್ರಗತಿ ಇದ್ದವರು. ಆಮೇಲೆ ಅಂಧೇನೈವ ನೀಯಮಾನ ಯಥಾಂಧಾಹ. ಒಬ್ಬ ಕುರುಡ ಎಲ್ಲ ಕುರುಡ್ರಿಗೆ ಹೇಳಿದ್ನಂತ, ಡೋಂಟ್ ವರಿ ಐ ಆಮ್ ಹಿಯರ್, ವೈ ಫಿಯರ್ ಅಂತ ಕೇಳಿದಂತ. ಯಾಕೆ ಹೇಳ್ಕೊತೀರಿ, ನಾ ಇದ್ದೀನಿ, ನಿಮ್ಮನ್ನೆಲ್ಲ ದಾಟಿಸ್ತೀನಿ ಅಂತ ಹೇಳಿದ್ನಂತ. ವಿನಯಣ್ಣ ದಾಟಿಸ್ಬ ಮತ್ತೆಲ್ಲಾರನು. ಮತ್ತೊಂದು ಮಂತ್ರ 9ನೇದ್ದು. ಅವಿದ್ಯಾಯಾಮ್ ಬಹುಧಾ ವರ್ತಮಾನಾಃ. ಅವಿದ್ಯೆಯಲ್ಲೇ ಮುಳುಗಿರ್ತಾರ, ಬಹುಧಾ ವರ್ತಮಾನ, ಬೇರೆ ಬೇರೆ ದೇವತೆಗಳ ಪೂಜಾ ಮಾಡ್ಕೋತಿರ್ತಾರ. ಸ್ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ ಬಾಲಾಹ. ನಾವೇ ಕೃತಾರ್ಥರ್ರಿ, ಇಂದ್ರನ್ ಪೂಜಾ ಮಾಡ್ತೀವಿ, ಚಂದ್ರನ್ ಪೂಜಾ ಮಾಡ್ತೀವಿ, ಅವ್ರಿಗೆ ಆಹುತಿ ಹಾಕಿದ್ವಿ, ಇವ್ರು ನಮ್ಮಂಗೆ ಯಾರಿದ್ದಾರಪ್ಪ. ಅವಿದ್ಯಾಯಾಮ್ ಬಹುಧಾ ವರ್ತಮಾನಾಃ ಸ್ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ ಬಾಲಾಹ. ಕೆಲವರು ಒಂದೆರಡು ಬೆಡ್ಶೀಟು ಯಾರಿಗೆ ದಾನ ಮಾಡಿ ಫೋಟೋ ಹೊಡ್ಸ್ಕೊಂಡು ಫೇಸ್ಬುಕ್ನೇ ಹಾಕಿ ಸ್ವಯಂ ಕೃತಾರ್ಥ ಅಂತಿರ್ತಾರ ನೋಡ್ರಿ. ಮತ್ತೆ ನಮ್ಮಂಗೆ ಯಾರು ಕೊಟ್ಟಾರೆ ಬೆಡ್ಶೀಟ್ ಹೇಳ್ರಿ ನೋಡಂತ. ಎಷ್ಟು ಕೊಟ್ಟಿವಪ್ಪಿ, ಫೋಟೋ ಪೂರ್ತಿಗೆ 2 ಕೊಟ್ಟು ಆಗಲಿ ಇಸ್ಕೊಂಡಿನ್ರಿ. ಸ್ವಯಂ ಕೃತಾರ್ಥ, ಸ್ವಯಂ ಕೃತಾರ್ಥ, ನಾವು ಭಾರಿ ಕೃತಾರ್ಥರು ಅಂತ ಹೇಳ್ತಾರೆ. ಇತ್ಯಭಿಮನ್ನಂತಿ ಬಾಲ. ಯತ್ ಏನದು ಮುಂದಿಂದು, ಯತ್ ಕರ್ಮಿಣ ಯತ್ ಕರ್ಮಿಣ ನ ಪ್ರವೇದಯಂತಿ ರಾಗಾತ್. ಆಶ್ಚರ್ಯ ಏನು ಅಂದ್ರೆ, ರಾಗದಿಂದ ಏನೋ ಒಂದು ಲೋಭ, ಸಂಪತ್ ಸಿಗ್ತದೆ, ಸ್ವರ್ಗ ಸಿಗ್ತದೆ ಅನ್ನೋ ರಾಗದಿಂದ ಕರ್ಮಿಣ ನ ಪ್ರವೇದಯಂತಿ. ಖರೆ ಏನು ನಮಗೆ ಶ್ರೇಯಸ್ಸಾಧನ ಅಂತ ತಿಳ್ಕೊಳ್ಳೋದಿಲ್ಲ. ದೇವರು ನಮಗ್ ಕೊಡೋನು ಅನ್ನೋದನ್ನ ಮರೆತು ಈ ಕರ್ಮಗಳೇ ನಮಗೆಲ್ಲ ಶ್ರೇಯಸ್ಸು ಉಂಟು ಮಾಡ್ತಾವ ಅಂತ ಪಾಪ ಲೋಭ, ಆಶಾ. 2 ರೂಪಾಯಿ ಸಿಗ್ತದ ಅನ್ನೋ ಆಶಾಕ್ ಹೆಂಗಾರ ಮಾಡ್ತಿರ್ತಾವ ನೋಡ್ರಿ, ಹಂಗಿದ್ದಂಗ್ರಿ ಇವೆಲ್ಲ. ಯತ್ ಕರ್ಮಿಣ ನ ಪ್ರವೇದಯಂತಿ ರಾಗ ತೇನ ಆತುರಾಹ ಕ್ಷೀಣಲೋಕಾಶ್ಚವಂತೆ. ಆದ್ರಿಂದ ಅವರು ಆತುರರಾಗಿ ಕರ್ಮಗಳನ್ನು ಮಾಡ್ತಾರ, ಪುಣ್ಯ ತೀರಿದ ಕೂಡಲೇ ಮತ್ತೆ ಕೆಳಗೆ ಬಂದು ಬೀಳ್ತಾರೆ, ಅಷ್ಟೇ ಕೆಲಸ. ಇನ್ನ ಮತ್ತ 10ನೇ ಮಂತ್ರ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ. ಬಹಳ ಚಂದದ್ರಿ. ಇಷ್ಟ ಅಂದ್ರೆ ಯಜ್ಞ, ಪೂರ್ತ ಅಂದ್ರ ಅನ್ನದಾನವೇ ಮೊದಲಾದ ಕರ್ಮಗಳು. ಒಂದು ನೋಡ್ರಿ, ಸಮಾಜದಲ್ಲಿ ನಾವ್ ಹೆಂಗಿರ್ಬೇಕು ಅಂದ್ರೆ ವೈಯಕ್ತಿಕ ಸಾಧನೆ, ಸಾಮಾಜಿಕವಾದ ಅನ್ನದಾನಾದಿಗಳು ಸಮಾಜಕ್ಕೆ, ನಮಗ್ ವೈಯಕ್ತಿಕವಾಗಿ ಯಜ್ಞಾದಿಗಳು. ಅಂದ್ರೆ ಒಂದು ನಾವು ಯಜ್ಞ ಮಾಡಿಸಿದಾಗ ಏನು ಊಟಕ್ಕೆ ಹಾಕ್ತೀವಿ, ಇದು ಸಾಮಾಜಿಕವಾದ ಸರ್ವೀಸು. ಯಜ್ಞ ಮಾಡಿದ್ರೆ ನಮಗೆ 2. ಅದನ್ನೇ ವರಿಷ್ಠಂ ಮನ್ಯಮಾನ, ಅದೇ ಶ್ರೇಷ್ಠ ಅಂತ ಕೂತ್ಬಿಟ್ಟಾರಲ್ರಿ ಅವರು. ನಾಣ್ಯತ್ ಶ್ರೇಯ ವೇದಯಂತೆ ಪ್ರಮೂಢ. ಆ ಕರ್ಮಗಳಿಂದ ಪ್ರಸನ್ನನಾದ ಭಗವಂತ ಫಲ ಕೊಡ್ತಾನಂತ ಅಲ್ಲವರಿಗೆ.
ಕರ್ಮಗಳೇ ಶ್ರೇಷ್ಠ. ಸಾಕು ನಾವು ಅಲ್ರಿ ಆಚಾರ ಇಷ್ಟು ಅನ್ನದಾನ ಮಾಡೀವಿ, ಇಷ್ಟು ಗುಡಿ ಡೊನೇಟ್ ಮಾಡೀವಿ, ಇಷ್ಟು ಗಂಟೆ ಕೊಟ್ಟಿವಿ, ಇಷ್ಟು ಟ್ಯೂಬ್ಲೈಟ್ ಕೊಟ್ಟಿವಿ, ಸಾಕಲ್ರಿ ಆಚಾರ. ಇನ್ನೇನ್ ಮಾಡ್ಬೇಕಾಗಿದೆ ಜೀವನದಾಗ? ಅಲ್ಲೋ ಅದರಿಂದ ದೇವರ ಪ್ರೀತನ ಆಗ್ಯಾನೋ ಇಲ್ಲೋ ಆಚಾರ, ಇಷ್ಟೆಲ್ಲ ಆದ್ಮೇಲೆ ಮತ್ತೇನ್ರಿ ಆಚಾರ ಇನ್ನ ಅಂತ ಹಿಂಗಂತಿರ್ತಾರ್ರಿ ಪಾಪ. ಹಿಂಗೊಂದ್ ಗ್ಯಾರಂಟಿ, ಇವ್ರದೊಂದ್ ನಿಯಮ, ಅವ ಆಗ್ಲಾರ ಇನ್ಯಾರ ಆಗ್ಬೇಕು ಅಂತ ಈಗೋದು ಹುಚ್ಚುಗಳು. ಅದಕ್ಕ ನಾಕಸ್ಯ ಪೃಷ್ಠೆ ಸುಕೃತೇತೆ ತ್ವನುಭೂತ್ವ. ನಾಕಸ್ಯ ಪೃಷ್ಠೆ ಅಂದ್ರ ಸ್ವರ್ಗದಲ್ಲಿ ಅಂತ ಅರ್ಥದಕ್ಕ. ಪೃಷ್ಠ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ವಿಶಾಲವಾದ ಅಂತ ಬದಾರಾಯರು. ವಿಶಾಲವಾದ ಸ್ವರ್ಗದಲ್ಲಿ ಇದ್ದು ಸಾಕಷ್ಟು ಸುಖಪಟ್ಟು ಇಮಂ ಲೋಕಂ ಹೀನತರಂ ವಾ ವಿಶಂತಿ, ಈ ಲೋಕಕ್ಕರ ಬರ್ತಾರ, ಅಥವಾ ಇದಕ್ಕಿಂತ ಇನ್ನೂ ಹೀನವಾದ ಲೋಕಕ್ಕಾದ್ರೂ ಹೋಗ್ತಾರ. ಅಲ್ರಿ ಆಚಾರ, ಯಜ್ಞಾದಿ ಕರ್ಮಗಳನ್ನ ಮಾಡಿದ್ರೆ ಪುಣ್ಯ ಮುಗಿದ್ಮೇಲೆ ಇಲ್ಲಿ ಬರ್ತಾರ ಅಂದ್ರೆ ಒಂದ್ ಅರ್ಥದ. ಇದಕ್ಕೂ ಹೀನ ಲೋಕಕ್ಕೆ ಹೋಗ್ತಾರ ಅಂದ್ರೆ ಏನ್ರಿ ಅರ್ಥ? ಅದಕ್ಕೆ ಅನಂತ ಮಸಿ ಹೋಗ್ತಾರ ಅಂದ್ರೆ ಅರ್ಥ ಏನು ಅಂದ್ರೆ ಆಚಾರ ಭಾಷ್ಯ ಬರೀತಾರ. ಏನಂತಾರ ನೋಡಬ್ಬ ಅಂತಂತಾರ. ವಿಷ್ಣೋ ಸರ್ವೇಭ್ಯ ಕಿಂಚಿತ್ ಉತ್ತಮತ್ವಂ ಜಾನಂತಹ ಇಮಂ ಲೋಕಂ ಆವಿಶಂತಿ. ಆ ಯಜ್ಞ ಮಾಡೋರು ಭಗವಂತ ಎಲ್ಲಾರ್ಕಿಂತ ಒಂಚೂರು ದೊಡ್ಡವ ಇಷ್ಟ ತಿಳ್ಕೊಂಡಿರ್ತಾರಂತವ್ರು. ಅಂಥವ್ರು ಯಜ್ಞ ಮಾಡಿದ್ಮೇಲೆ ಪುಣ್ಯ ಮುಗಿದ್ಮೇಲೆ ಮತ್ ಇಲ್ಲೇ ಬಂದು ಹುಡ್ತಾರಂತ. ಸಾಮ್ಯಂ ಹೀನತ್ವಂ ವಾ ಜಾನಂತಹ, ಯಾರು ಭಗವಂತನನ್ನು ಇತರ ದೇವತೆಗಳ ಜೊತೆಗೆ ಸಮಾನ ಅಂತ ತಿಳ್ಕೋತಾರ ಅಥವಾ ಇತರ ದೇವತೆಗಳಕ್ಕಿಂತ ಹೀನ ಅನ್ಕೋತಾರ, ಅವರು ಹೀನತಮಂ ತಮಯೇವ ವಿಶಂತಿ, ಅನ್ನಂತ ಮಸಿ ಹೋಗ್ತಾರ. ಅಂದ್ರೆ ಯಜ್ಞದ ಸಂಬಂಧ ಇಲ್ರಿ ಇಲ್ಲಿ. ಅವ ಯಜ್ಞ ಚಲೋನೆ ಮಾಡ್ಯಾನ, ದೇವರ ಬಗ್ಗೆ ಏನ್ ತಿಳ್ಕೊಂಡಾನ ಅಂದ್ರ ಇಂದ್ರ ದೇವರ್ಕಿಂತ ಸ್ವಲ್ಪ ಸಣ್ಣವ, ಉಪೇಂದ್ರವ ಸಣ್ಣವ. ಅಥವಾ ಹೇಳ್ರಿ ಪಾಪ ಬೇಕಾ ಸುಳ್ಳ ಯಾಕ ಇಂದ್ರ ದೇವ್ರ ಸಮ ಅಂತ ಹೇಳ್ಕೊಂಡು ನಿಮ್ ಸಮಾಧಾನ ಆಗ್ತದೆ ಹೇಳ್ಕೊಳ್ರಿ. ಹಂಗ ಹಿಂಗ ಪರೋಪಕಾರ ಮಾಡೋ ಬುದ್ಧಿಯಿಂದ ದೇವರನ್ನ ಇತರ ದೇವತೆಗಳ ಸಮಾನ ಇತರ ದೇವತೆಗಳ ಹೀನ ಅಂತ ಕರೆದ್ರ ಹೀನತರಂ ತಮಃ ವಿಶಂತಿ. ಮತ್ತು ಅದರ ಸೊಳಿರೋ ಚೇಂಜ್ ಮಾಡ್ತಾರೆ. ಮತ್ತದ್ರೊಳಗೆ ಏನು ಶ್ರೀಮದಾಚಾರ್ಯ ಎರಡು ಯಾಕೆ ಬರೆದ್ರು? ಸಾಮ್ಯಂ ಹೀನತ್ವಂಬ ಅಂತ ತಿಳ್ಕೊಂಡು ಅಂದ್ರೆ ಯಾರು ಭಗವಂತನನ್ನ ಇತರ ದೇವತೆಗಳ ಜೊತೆಗೆ ಸಮ ಅಂತ ತಿಳ್ಕೋತಾನ ಅವ ಹೀನ ಲೋಕಕ್ಕೆ ಹೋಗ್ತಾನ. ಯಾರು ಭಗವಂತನ ಇತರ ದೇವತೆಗಳಿಗಿಂತ ತೆಳಗ ಅಂತ ತಿಳ್ಕೋತಾನ ಅವ ಹೀನ ತರ ಲೋಕಕ್ಕೆ ಹೋಗ್ತಾನ ಅಂತ ಮತ್ ಮಾಡ್ತಾರೆ. ಅಂದ್ರ ಆ ಅಂಧಂತವ ಸೊಳಗು ಎರಡವ ಅಂತ, ಹೀನ ಹೀನತರ. ಜಾಸ್ತಿ ಸೊಳ್ಳೆ ಕಡಿಯೋದು ಕಡಿಮೆ ಅಲ್ಲ, ಮಹಾ ಸೊಳ್ಳೆ ಕಡಿಯೋದು ಅಂತ ಮತ್ತ ಅರ್ಥ ಆಯ್ತಾ? ಇನ್ನ ಅದರಿಂದ ದೇವೇಭ್ಯ ಉತ್ತಮಂ ವಿಷ್ಣುಂ ರಾಜವದ್ಯಸ್ತು ಮನ್ಯತೆ ಯಾಜೀ ಸಮಾನುಷಂ ಯಾತಿ ಸಾಮ್ಯಹೀನತ್ವ ವಿತ್ತಮಃ. ವಾಕ್ಯ ನೋಡ್ಬಿಡ್ರಿ. ಎಲ್ಲದ ದೇವೇಭ್ಯ ಉತ್ತಮಂ ವಿಷ್ಣುಂ, ಎಲ್ಲಾ ದೇವತೆಗಳಿಗಿಂತ ವಿಷ್ಣು ಉತ್ತಮ. ಹೆಂಗ? ರಾಜವತ್, ನಮ್ಮ ಊರಾಗ ರಾಜರಿಲ್ಲ ಹಂಗ್ರಿಪ್ಪ, ಒಂಚೂರು ದೊಡ್ಡವ. ಇಷ್ಟ ಎಸ್ತು ಮನ್ಯತೆ, ಅವ ಯಾರಿದ್ದಾನೋ. ಯಾಜಿ, ಯಾಜಿ ಅಂದ್ರೆ ಯಜ್ಞ ಮಾಡುವನು ಅಂತ ಅರ್ಥ. ಸಹ ಅವನು ಮಾನುಷಂ ಯಾತಿ, ಮತ್ ಹುಟ್ಟಿ ಬಂದು ಇಲ್ಲೇ ಮನುಷ್ಯನಾಗ್ತಾನ. ಆದ್ರ ಸಾಮ್ಯ ಹೀನತ್ವ ವಿತ್, ಭಗವಂತನನ್ನ ಇತರ ದೇವತೆಗಳ ಜೊತೆಗೆ ಸಮಾನನೋ ಹೀನ ತಿಳಿದವನು ತಮಃ. ಅಲ್ಲಿ ಹೆಂಗ್ ಓದಬಾರ್ದು ಮತ್ತ? ಸಾಮ್ಯ ಹೀನತ್ವ ವಿತ್ತಮಃ ಅಂತ ಓದಬಾರ್ದು, ಸಾಮ್ಯ ಹೀನತ್ವ ವಿತ್ ತಮಃ ಅಂತ ಬಿಡಿಸ್ಬೇಕು ಅದನ್ನ ಪದವನ್ನ. ಅರ್ಥ ಆಯ್ತಾ? ಸರಿ, ಮುಕ್ತಾಯವಾಯಿತು. ಇನ್ನ ಇನ್ನೊಂದ್ ಮಾತದ ಅಲ್ರಿ, ಮತ್ತ ನೀವು ಏನದ ಅಂತಂದ್ರ ಹಿಂಗ ಮನುಷ್ಯ ಲೋಕದಲ್ಲಿ ಹುಡ್ತಾರ ಅಂತ ಹಿಂಗೇನ್ ಇವ್ರಿಗೆ ಅನ್ಲಿಕತ್ತೀರಿ, ಅಥವಾ ಇದಕ್ಕೆ ಹೀನತ್ವಂಬ ಸಾಮ್ಯಂಬ ಅಂತ ಅನ್ಲಿಕತ್ತೀರಿ. ಗೀತಾದೊಳಗ ಕೃಷ್ಣ ಹೇಳಿದಾಗ ಅವರಿಗೆ ತ್ರೈವಿಧ್ಯರು ಅಂತ ಕರೆದಾನ. ಮತ್ತ ಅವಲ್ಲಿ ತ್ರೈವಿಧ್ಯರು ಅಂತ ಕರೆದಾನ, ನೀವಿಲ್ಲಿ ಅವ್ರನ್ನ ಅನ್ನಂತ ಮಸಿ ಕಳಿಸ್ಲಿಕತ್ತಿರಲ್ಲ ಮತ್ತ ಅಂದ್ರೆ ಅಲ್ಲಿ ಹೇಳಿದ್ದು ಬ್ಯಾರೆ ಇಲ್ಲಿ ಹೇಳಿದ್ದು ಬ್ಯಾರೆ ಅಂತ ಮತ್ತೆ ಉತ್ತರ ಕೊಡ್ಲಿಕ್ಕೆ ಹೊರಟ. ತ್ರೈವಿದ್ಯಾ ಮಾಮಿತಿತು ಏಪ್ಯನ್ಯ ದೇವತಾ ಭಕ್ತ ತೇಪಿ ಮಾಮೇವ ಕೌಂತೆಯ ಯಜಂತಿ ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತ್ಯುಕ್ತ ಅಜ್ಞಾನ ಪೂರ್ವಯಾಜಿನಃ ತ್ರೈವಿದ್ಯ. ನೋಡ್ರಿ, ಇಷ್ಟ ವಿಷಯ. ತ್ರೈವಿದ್ಯರು ಅಂದ್ರ ಅಜ್ಞಾನ ಪೂರ್ವಕವಾಗಿ ಯಜ್ಞ ಮಾಡೋರು, ಅವರಿಗೆ ದೇವರು ಅಂತೇ ಗೊತ್ತಿಲ್ಲ ಪಾಪ ಅವರಿಗೆ. ಅವರನ್ನ ಆದ್ರೆ ಯಜ್ಞ ಅವ್ರಿಗೇನ್ ಗೊತ್ತಿಲ್ಲ ಅಂದ್ರ ನಾವು ಮಾಡಿದ ಯಜ್ಞವನ್ನೆಲ್ಲ ಭಗವಂತನೇ ಸ್ವೀಕಾರ ಮಾಡ್ತಾನ, ಎಲ್ಲಾ ದೇವತೆ, ಇದು ಯಾವುದೂ ಜ್ಞಾನ ಇಲ್ಲ, ಯಜ್ಞ ಮಾಡ್ಕೋತಿದ್ದಾರ ಅವ್ರು. ಇವ್ರು ಹಂಗಲ್ಲ, ಇವರು ಭಗವಂತ ಅಂತ ಗೊತ್ತಿದ್ದು ಅವ್ರೇನ್ ಮಾಡ್ಲಿಕ್ಕತ್ತಾರ? ದೇವತೆಗಳಕ್ಕಿಂತ ಕಡಿಮೆ, ದೇವತೆಗಳು ಸಮಾನ ಹಿಂಗ ತಿಳ್ಕೊಳಿಕತ್ತಾರ. ಸೊ ಅವರ ಅಜ್ಞಾನಿಗಳು, ಇವರು ವಿಪರೀತ ಜ್ಞಾನಿಗಳು. ಇವ್ರು ವಿಪರೀತ ಜ್ಞಾನಿಗಳಾದ್ರಿಂದ ಇವ್ರಿಗೆ ಅನ್ನಂತ ಮಸ್ಸು, ಅವರ ಅಜ್ಞಾನಿಗಳಾದ್ರಿಂದ ಮನುಷ್ಯ ಲೋಕದಲ್ಲಿ ಬರ್ತಾರೆ. ಹಿಂಗಾಗಿ ಗೀತೆಯಲ್ಲಿ ಹೇಳಿದ ತ್ರೈವಿಧ್ಯರಿಗೂ ಇಲ್ಲಿ ಹೇಳಿದವರಿಗೂ ವ್ಯತ್ಯಾಸ ಅರ್ಥ ಆತೇನ್ರಿ? ಸ್ವಲ್ಪ ಎಕ್ಸ್ಕ್ಯೂಸ್ ಅದ ಗೊತ್ತಿಲ್ಲದೆ ಇದ್ದವರಿಗೆ. ಇನ್ನು ಈ ಖಂಡದಾಗ 3 ಮಂತ್ರವ ನಾ ನೋಡಂತ. ತಪಶ್ರದ್ಧೆ ಏ ಅಭ್ಯುಪವಸಂತ್ಯರಣ್ಯೇ
ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತಹ ಸೂರ್ಯದ್ವಾರೇಣ ತೇ ವಿರಜಾಃ ಪ್ರಯಾಂತಿ ಯತ್ರ ಅಮೃತಸ್ಸ ಪುರುಷೋ ಹ್ಯಭಯಾತ್ಮ ಪರೀಕ್ಷಲೋಕಾನ್ ಕರ್ಮಚಿತಾನ್ ಅಂತೆಲ್ಲ ಅದ ಮತ್ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.